ನಮಸ್ಕಾರ. ಸಂಜೆ ಒಂದು ಫೋನಿಂಗ್ ಕಾರ್ಯಕ್ರಮ ಮಾತಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಐ ಥಿಂಕ್ Hello, Sangliana here. ಸೊ ಈ ಕಾರ್ಯಕ್ರಮ ಶುರು ಮಾಡಬೇಕು, ಸ್ವಲ್ಪ ಗಡಿಬಿಡಿ ಆಗೋಯ್ತು ಅಂಡ್ ಅಲ್ಟಿಮೇಟ್ಲಿ ಸಾರಿ ಫಾರ್ ದ ಡಿಲೇ, ಲೇಟ್ ಆಗಿದ್ದಕ್ಕೆ. ಬನ್ನಿ, ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್. ಹಲೋ 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 ಸರ್, ನಮಸ್ಕಾರ ಸರ್. ನಮಸ್ಕಾರ, ವೆಲ್ಕಮ್. ನಿಮ್ಮ ಅಭಿಮಾನಿ ನಾನು ಗುಲ್ಬರ್ಗದಿಂದ ಸರ್, ಕರ್ಮಸಯ್ಯ. ಓಕೆ ಓಕೆ ಓಕೆ, ಹೇಳಿ ಹೇಳಿ. ನಾನು ಎಷ್ಟು ಲಾಕ್ಡೌನ್ ಮುಂಚೆಯಿಂದ ನಾನು ನಿಮ್ಮ ಹೆಸರು ಬಿಡ್ಲಿದೆ ನನ್ನ ಹತ್ರ. ಓಕೆ ಓಕೆ. ನಾನು ಎಷ್ಟೋ ದಿವಸ ಆಯ್ತು ಮಾತಾಡ್ಲಿಲ್ಲ ನಿಮ್ಗೆ. ಅಲ್ಲಲ್ಲ, ವಿಚಾರ ಏನು ಅಂತಂದ್ರೆ, ಹೊಸ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಹೊಸ ಕ್ಯಾಬಿನೆಟ್ ಬರ್ತಾ ಇದೆ. ನಮ್ಮೆಲ್ಲ ಸಮಸ್ಯೆಗಳೇನಾದ್ರೂ ಬಗೆಹರಿಯುತ್ತಾ ಅಂತ ಒಂದು ಪಬ್ಲಿಕ್ ಒಪಿನಿಯನ್. ನಾನು ಪಬ್ಲಿಕ್ ಓಪನಿಂಗ್ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಒಬ್ಬ ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಓಕೆ. ನೋಡಿ ಸರ್, ಈಗ ಈ ಸರ್ಕಾರ ಈಗೇನು ಬದಲಾವಣೆ ಆಗಿದೆಲ್ಲ, ಈಗ ಮುಂದೆ ಹೆಚ್ಚಿಗೆ ಆಗೋ ಅಂತ ಸಂಭವ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಆಗ್ಲೇ ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ, ಜನ ತತ್ತರಿಸ್ಬಿಟ್ಟಿದ್ದಾರೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಸೊ ನಿಮ್ ಪ್ರಕಾರ ಇವೆಲ್ಲ ಏನು ಸುಧಾರಣೆ ಆಗತ್ತಾ, ಆಗಲ್ವಾ, ಅಥವಾ ಬದಲಾವಣೆ ಆಗತ್ತಾ? ಜನರ ಮುಖದಲ್ಲಿ ಏನಾದ್ರು ನಗುಗಿಗು ಬರುತ್ತಾ, ಅಥವಾ ಇರೋ ನಗುನು ಅಲ್ಲ, ಇರೋ ಸಪ್ಪೆ ಮುಖನೂ ಕೂಡ ಇನ್ನೇನಾದ್ರೂ ಕೆಟ್ಟದಾಗತ್ತಾ? ಸರ್, ಈಗ ಕೇಂದ್ರ ಸರ್ಕಾರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಬಗ್ಗೆ ಅಷ್ಟೇ ನಾ ಹೇಳ್ತಾ ಇದ್ದೀನಿ. ಎಸ್, ಪರ್ಟಿಕ್ಯುಲರ್ಲಿ ರಾಜ್ಯ ಸರ್ಕಾರ ಬಗ್ಗೆನೇ ಮಾತಾಡೋಣ. ಈಗ ಸರ್ಕಾರ ಅದೇ ಇದೆ, ಬಟ್ ಸಿಎಂ ಬದಲಾವಣೆ, ಹೊಸ ಕ್ಯಾಬಿನೆಟ್ ಮಂತ್ರಿಗಳು, ಏನಾದ್ರೂ ಬದಲಾವಣೆ ಆಗುತ್ತಾ ಜನರ ಜೀವನದಲ್ಲಿ? ಅಥವಾ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಮಾತ್ರ ಬದಲಾವಣೆ ಆಗಿ ಜನರ ಜೀವನ ಇನ್ನ ಹಾಳಾಗೋಗುತ್ತಾ, ಚೆನ್ನಾಗಾಗತ್ತಾ? ನೋಡಿ, ನಾನು ಒಂದು ಹೇಳ್ತಾ ಇದ್ದೇನೆ, ನಮ್ಗೆ ಏನ್ ಹೇಳೋದು ಅಂತಂದ್ರೆ, ನೋಡಿ ಸರ್, ನೆಕ್ಸ್ಟ್ ಮೊದಲೇ ಏನಾಗಿತ್ತು ಅಂದ್ರೆ, ಯಡಿಯೂರಪ್ಪರಿಗೆ ಇಳಿಸು ಅದು ಸರ್ಕಾರ ಹೋಯ್ತು. ಈಗ ಇವತ್ತಿನ ದಿವಸ ಇವ್ರಿಗೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಇಳಿಸಿದಿರ ಏನ್ರಿ? ಅದು ಮುಂದೆ ನೆಕ್ಸ್ಟ್ ಬಿಜೆಪಿನೂ ಹೋಯ್ತು, ಇವತ್ತ ಕಾಂಗ್ರೆಸ್ನು ಹೋಗುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಇನ್ನಾದ್ರೂ ಹೆಚ್ಚಿನ ನಿರುದ್ಯೋಗನೂ ಹೋಗ್ತದ, ಬೆಲೆ ಏರಿಕೆನೂ ಆಗುತ್ತೆ. ಯಾವ ರೀತಿಯಿಂದ ಜನಗಳಿಗೆ ಮಾತ್ರ ಯಾವ ರೀತಿಯಿಂದ ಇವ್ರು ಏನು ಸೌಲಭ್ಯ ಕೊಡಲ್ಲ ಅಂತ ನನಗ ಅನಿಸ್ತಾ ಇದೆ. ಅಲ್ಲ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿತ್ತ ಕರ್ನಾಟಕ? ಅವರು ಯಾವಾಗ್ಲೂ ನೋಡ್ತಾರ, ಈ ಸರ್ಕಾರದಲ್ಲಿ ಏನಾಗಿತ್ತು, ಅದು ಇಬ್ಬರು ನಡಬರಕ್ ಆಗಿತ್ತು ಸರ್ಕಾರ ಪಾಪ. ಏನೋ ಇದೇನು ಯಾವಾಗ ಮೊದಲೇ ಮಾಡಿದ್ರು ನೋಡ್ರು, 5 ವರ್ಷ ಸರ್ಕಾರ ಅವ್ರೊಬ್ರು. ಅಲ್ಲ ಅಲ್ಲ, ನಾನ್ ಮಾತಾಡ್ತಾ ಇರೋದು ಈ ಹಿಂದೆ, ಈ 3 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿರುದ್ಯೋಗ ನಿವಾರಣೆ ಆಗಿತ್ತಾ, ಬಡತನ ನಿವಾರಣೆ ಆಗಿತ್ತಾ, ಭ್ರಷ್ಟಾಚಾರ ನಿವಾರಣೆ ಆಗಿತ್ತಾ, ಕಡಿಮೆ ಆಗಿತ್ತಾ, ಏನಾದ್ರೂ ಆಗಿತ್ತಾ? ಏನೂ ಇಲ್ವಲ್ಲ, ಸೇಮ್. ಅಂದ್ರೆ ಅವ್ರು ಇರೋ ತನಕ ಯಾವುದೇ ರೀತಿಯಲ್ಲಿ ತೊಂದರೆ ಯಾರಿಗ ಆಗಿರ್ಲಿಲ್ಲ. ಓಕೆ. ಅಲ್ಲ, ಸಿದ್ದರಾಮಯ್ಯನವರನ್ನ ವೈಯಕ್ತಿಕವಾಗಿ ಇಷ್ಟಪಡೋದ್ ಬೇರೆ, ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ನಾವು ಮಾತಾಡೋದ್ ಬೇರೆ. ಅಷ್ಟೇ ಸರ್, ನಾವು ಅಷ್ಟೇ ಅವ್ರ ಆಡಳಿತ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾತಾಡಂಗಿಲ್ಲ ಸರ್. ನೋಡ್ರಿ, ನಮ್ಗ ಬಿಜೆಪಿನೂ ಬೇಕು, ಕಾಂಗ್ರೆಸ್ನು ಬೇಕು, ಎಲ್ಲ ಬೇಕು. ನಮಗೇನ್ ಬೇಕು, ನಾವು ಪಬ್ಲಿಕ್ ಆಗಿ ಮಾತಾಡ್ತಿದ್ದೇವೆ ಅಷ್ಟೇ. ಎಸ್. ಓಕೆ, ಥ್ಯಾಂಕ್ ಯು. ನೋಡ್ತಾ ಇದ್ರಲ್ಲ, ಸಾರಿ, ಕಾರಣಾಂತರಗಳಿಂದ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಡಿಲೇ ಆಗೋಯ್ತು. ಬಟ್ ನಮ್ ವಿಚಾರ ಏನು ಅಂತಂದ್ರೆ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಇದೆ. 2023ರಲ್ಲಿ ಇದೇ ಬಿಜೆಪಿಯನ್ನ ಮ್ಯಾಕ್ಸಿಮಮ್ ಎಕ್ಸ್ಪೋಸ್ ಸೋಷಿಯಲ್ ಮೀಡಿಯಾಗಳಲ್ಲಿ, ಬೇರೆ ವಿಚಾರಗಳಲ್ಲಿ ಎಕ್ಸ್ಪೋಸ್ ಮಾಡಿದಂತ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಅದರ ಭ್ರಷ್ಟಾಚಾರ ಆಗಿರ್ಬೋದಲ್ಲ, ಬಟ್ ಅದನ್ನ 2023ರಲ್ಲಿ ಬಿಜೆಪಿಯನ್ನ ಬದಲಾವಣೆ ಮಾಡಿ ಜನ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ, ಇವತ್ತು ಕಾಂಗ್ರೆಸ್ 3 ವರ್ಷ ಕಂಪ್ಲೀಟ್ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಏನೋ ಭ್ರಷ್ಟಾಚಾರ, ಮತ್ತೊಬ್ರು ಕಾಲರ್ ಬರ್ತಾ ಇದೆ. ನಾನು ಪರ್ಟಿಕ್ಯುಲರ್ಲಿ ಮಾತಾಡೋದು, ಇನ್ಮುಂದೆ ಹೊಸ ಸಿಎಂ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಬದಲಾವಣೆ ನೋಡ್ಬೋದನ್ನ ವಿಚಾರವನ್ನ ನಿಮ್ಮ ಹತ್ರ ಮಾತಾಡ್ತೀನಿ. ದಯಮಾಡಿ ಕಾಲ್ ಮಾಡಂಗಿದ್ರೆ ದಯಮಾಡಿ ಅದ್ರ ಬಗ್ಗೆ ಮಾತಾಡಿ. ಹಲೋ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸೋಮವಾರ ಹೊಸ ಮುಖ್ಯಮಂತ್ರಿ ಮತ್ತೆ ಕ್ಯಾಬಿನೆಟ್ ಬರ್ತಾ ಇದೆ. ಏನಾದ್ರೂ ಬದಲಾವಣೆ ಆಗುತ್ತಾ? ಜನರ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಒಪಿನಿಯನ್? ಕರ್ನಾಟಕ ಜನತೆಗೆ ಒಳ್ಳೆಯ ಶುಭ ಸುದ್ದಿ. ಹೊಸಬರಿಗೆ ಅವಕಾಶ ಸಿಗ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಶುಭ ಸುದ್ದಿಯಲ್ಲಿ ನಾಡಿನ ಜನತೆಗೆ
ಅವರು ಹೊಸಬರಿಗೆ ಹೊಸ ತರವಾದ ಅಭಿವೃದ್ಧಿಗಳು, ಬದಲಾವಣೆಗಳು ಕರ್ನಾಟಕ ಜನತೆಗೆ ಡಿ.ಕೆ. ಶಿವಕುಮಾರ್ ಅವರು ಖಂಡಿತ ಒಳ್ಳೆಯ ಐಡಿಯಾಲಜಿ ಮುಖಾಂತರ ಬೇವರಿಗಾಗಲಿ ಇಡೀ ರಾಜ್ಯದ ಜನತೆಗಾಗಲಿ ಒಳ್ಳೆಯ ಅಭಿವೃದ್ಧಿಗೆ ಮನ್ನಣೆ ಆಗ್ತಾರೆ. ಹೊಸ ಸಚಿವರಿಗೂ ಕೂಡ ಯುವಕರ ಪಡೆಗಳಿಗೆ ಒಳ್ಳೊಳ್ಳೆ ಸಚಿವ ಸ್ಥಾನ ನೀಡಿ ಯುವಕರು ಯುವ ರಾಜಕಾರಣಿಗಳು ಕೂಡ ಮುಂದೆ ಬರ್ತಾರೆ. ಕಳೆದ 3 ವರ್ಷದಲ್ಲಿ ಏನ್ ಬದಲಾವಣೆ ಆಗಿದೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ, ಇನ್ನೂ ಒಳ್ಳೆ ಬದಲಾವಣೆ ಆಗುತ್ತೆ ಅಂತ. ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇದೆ ಕರ್ನಾಟಕದಲ್ಲಿ. ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪೊಲೀಸರು ಪ್ರತಿದಿನ ಬೀದಿಗೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಇಲಾಖೆನಲ್ಲಿ ಹಣ ತಗೊಳ್ತಾರೆ ಕೆಲಸ ಮಾಡೋಂಥದ್ದು ಯಾವ್ದಾದ್ರು ಇಲಾಖೆ ಇದೆಯಾ? ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ನೀವು ನಿಮ್ಮನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿದ್ಯಾ, ನಿರುದ್ಯೋಗ ಮುಕ್ತವಾಗಿದ್ಯಾ, ಬೆಲೆ ಏರಿಕೆ ಮುಕ್ತವಾಗಿದ್ಯಾ, ಏನ್ ಮುಕ್ತವಾಗಿದೆ ಅಂತ ಬದಲಾವಣೆ ಆಗುತ್ತೆ ಅಂತ ನೀವು ಅನ್ಕೊಂತ ಇದ್ದೀರಾ? ಖಂಡಿತವಾಗ್ಲೂ ಭ್ರಷ್ಟಾಚಾರದ ವಿರುದ್ಧ ಮಟ್ಟ ಹಾಕುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಆಡಳಿತದಲ್ಲಿ ಆಗ್ತದೆ. ಏನು ಬೆಲೆ ಏರಿಕೆ ಏನಾಗ್ತಿದೆ, ಖಂಡಿತ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಿದ್ರೆ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬಹುದು. ಆದರೆ ನಮ್ಮ ಪಾಲನ್ನ ಕೇಂದ್ರ ಸರ್ಕಾರದವರು ತಗೊಂಡು ನಮ್ಗೆ ಸಹಾಯ ಮಾಡದಲೆ ಅನ್ಯಾಯ ಮಾಡ್ತಿರೋದ್ರಿಂದ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ತೊಂದರೆ ಆಗ್ತಾ ಇದೆ. ಅಲ್ಲ, ಯು ಮೀನ್ ಟು ಸೇ ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರ ಕಡಿಮೆ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ನಿಮ್ ನಂಬಿಕೆ ಇದೆಯಾ? ನಂಬಿಕೆ ಇದೆ. ಖಂಡಿತವಾಗ್ಲೂ ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕ್ತಾರೆ. ಕನ್ನಡ ನಾಡಿನ ಜನತೆಗೆ ಒಳ್ಳೆಯ ಸರ್ಕಾರ ನೀಡಿ ಒಳ್ಳೆಯ ಅಧಿಕಾರ ನೀಡ್ತಾರೆ ಅಂತ ಭರವಸೆ ಇದೆ. ತಾವು ಕಾಂಗ್ರೆಸ್ ಪಕ್ಷದ ಸದಸ್ಯರ ತಾವು? ನಾನು ಒಬ್ಬ ಸ್ಟೂಡೆಂಟ್, NSA ಜಿಲ್ಲಾ ಉಪಾಧ್ಯಕ್ಷ ಆಗಿದೆ ತುಮಕೂರು. ಫ್ಯಾಂಟಾಸ್ಟಿಕ್. ಅಂತ ಹೇಳ್ತಾ ನಾಡಿನ ಜನತೆಗೋಸ್ಕರ ನಿಮ್ಮ ಆಸೆ ನೆರವೇರ್ಲಿ. ನೋಡೋಣ, ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರ ಮುಕ್ತವಾದಂತ ಸರ್ಕಾರ ಮಾಡಿ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆಯನ್ನು ನಿವಾರಣೆ ಮಾಡ್ತಾರೆ. ನಿಮ್ಮ ಆಸೆ ನೋಡಿ. ಅವ್ರು ಹೇಳ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರವನ್ನ ಮಟ್ಟ ಹಾಕಿ, ನಿರುದ್ಯೋಗ ಸಮಸ್ಯೆನ ಮಟ್ಟ ಹಾಕಿ, ಬೆಲೆ ಏರಿಕೆನ ಮಟ್ಟ ಹಾಕಿ ಒಳ್ಳೆ ಸರ್ಕಾರವನ್ನ ಕೊಡ್ತಾರೆ ಅಂತ. ನಮ್ಗೆ ಇಲ್ಲಿ ಅವರವರ ಭಾವನೆಗಳು ಅವರವರ ಭಾವಕ್ಕೆ ತಕ್ಕಂತೆ ನಂಗೆ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂ. ಒನ್ ಮೋರ್ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಿಮ್ ಕ್ಯಾಟ್ ಸರ್ ನಾವು ಹೇಳಿ ಸರ್. ಯಾವ ಸರ್ಕಾರ ಬಂದ್ರು, ಯಾವ ಗೌರ್ಮೆಂಟ್ ಬಂದ್ರು ಈ 3 ಕ್ಲೀನ್ ಅಪ್ ಆಗಕ್ ಸರ್ ಪಕ್ಷ. ಅಲ್ಲ, ಈಗ ಒಬ್ರು ಕಾಲರ್ ಫೋನ್ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು ಭ್ರಷ್ಟಾಚಾರವನ್ನ ತೊಳೆದಾಕ್ತಾರೆ, ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ಬಿಡ್ತಾರೆ, ಬೆಲೆ ಏರಿಕೆನ ಮಟ್ಟ ಹಾಕಿಬಿಡ್ತಾರೆ ಅಂತ ಈಗ ಒಬ್ಬ ಕಾಲರ್ ಹೇಳಿದ್ರು. ನಿಜ ನಾವು ನಂಬೋದ ಅದನ್ನ? ನೋ ಸರ್, ಆಗಲ್ಲ ಸರ್. ಇಷ್ಟು ಆಗಲ್ಲ ಸರ್. ಆಗುತ್ತೆ ಸರ್, ಆಗುತ್ತೆ ಅಂತ ನಂಬಿಕೆ ಹೆಂಗೆ ಇರುತ್ತೆ ಸರ್? ಅವರು ರಾಜಕೀಯಕ್ಕೆ ಬಂದು ಇವಾಗ ಇಷ್ಟು ವರ್ಷ ಆಗಿದೆ ಹೇಳಿ ಅಲ್ವಾ? ಹೇಳ್ಬೋದಿತ್ತಲ್ವಾ? ಸಿಎಂ ಅವರಿಗೆ ಸಲಹೆ ಕೊಡ್ಬೋದಿತ್ತಲ್ವಾ? ಅಲ್ಲ, ಇವನ್ನ ಈಗ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರನ್ನ ನಾವು ಮೆಚ್ಕೊಳೋದು ಬೇರೆ, ಅವರ ಆಡಳಿತದ ಬಗ್ಗೆ ನಾವು ಟಿಪ್ಪಣಿ ಮಾಡೋದು ಬೇರೆ. ವೈಯಕ್ತಿಕವಾಗಿ ನಮಗೂ ಅಷ್ಟೇ ಸಿದ್ದರಾಮಯ್ಯನವ್ರ ಮೇಲೆ ಗೌರವ ಇದೆ. ಬಟ್ ಅವರ ಆಡಳಿತದಲ್ಲಿ ಕಳೆದ 3 ವರ್ಷದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರವನ್ನ ಜನ ಅನುಭವಿಸ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪೊಲೀಸ್ ಅವರು ಬೀದಿಗೆ ಬರ್ತಾ ಇದ್ದಾರೆ. ಅದು ರೇಪ್ ಕೇಸು, ಲೂಟಿ, ದರೋಡೆ. ಆಮೇಲೆ ಕರ್ನಾಟಕದಲ್ಲಿ 906 ಪೊಲೀಸ್ ಸ್ಟೇಷನ್ ಇದೆ. 6,000ಕ್ಕೂ ಹೆಚ್ಚು PDO ಪಂಚಾಯಿತಿಗಳಿದೆ. ನನಗೆ ತೋರಿಸಿ, ನನಗೆ ಗೊತ್ತಿಲ್ಲ. ಯಾರಾದ್ರೂ ಕಾಲರ್ ಇದೆ ದಯಮಾಡಿ ಫೋನ್ ಮಾಡಿ ಹೇಳಿ, ನೀವು ಲಂಚ ಕೊಡದ ಯಾವ್ದಾದ್ರು ಸರ್ಕಾರಿ ಕಚೇರಿನಲ್ಲಿ ಕೆಲಸ ಮಾಡಿಸಬಹುದಾ? ದಯಮಾಡಿ ತಿಳಿಸಿ. ಕರ್ನಾಟಕ ಫುಲ್ಲು ಕರಪ್ಷನ್ ಸರ್. ಅಲ್ವಾ? ಅಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬರೀ ಭ್ರಷ್ಟಾಚಾರ. ಈಗ ಒಂದು ಕಡೆ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಆಡಳಿತ ಜನರಿಗೆ ತಲೆನೋವು ತಂದಿದ್ರೆ, ರಾಜ್ಯ ಸರ್ಕಾರ ಏನಾದ್ರೂ ನೆಮ್ಮದಿ ಕೊಡುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಾದ್ರೆ ನಿಮ್ಗೆ ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಬೇರೆ, ಸಿದ್ದರಾಮಯ್ಯನವರ ಇಂಡಿವಿಜುವಾಲಿಟಿ ಬೇರೆ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಮಂತ್ರಿಗಳಿದ್ದಾರೆ, ಅವ್ರ ಪಕ್ಷದ MLAಗಳಿದ್ದಾರೆ. 3 ವರ್ಷದಲ್ಲಿ ಏನು ಭ್ರಷ್ಟಾಚಾರನೇ ಆಗೇ ಇಲ್ವಾ? ಅಷ್ಟು ಒಳ್ಳೆ ಆಡಳಿತ ಕೊಟ್ಟಿದಾರ? ದಿಸ್ ಇಸ್ ವಾಟ್ ದ ಕ್ವಶನ್ ವಾಟ್ ವಿ ಆರ್ ಆಸ್ಕಿಂಗ್. ಆಗಿದೆ ಸರ್. ಭ್ರಷ್ಟಾಚಾರನೂ ಆಗಿದೆ ಸರ್, ಕರಪ್ಷನ್ ಆಗಿದೆ ಸರ್. ಅಲ್ಲ, ಈಗ ಇವರು ಹರೀಶ್ ಅಂತ ಹೇಳಿ. ಹರೀಶ್ ಅವರು ಎಲ್ಲಿಂದ ಸರ್? ಏನಾಗಿದೆ ಗೊತ್ತಾ ಸರ್, ಇಲ್ಲಿ
ಫಾರ್ ರಿಕ್ವೆಸ್ಟ್ ಸರ್, ನಮ್ಮಲ್ಲಿ ಟಿವಿಕೆ ತರ ಒಂದು ಪಕ್ಷ ಬರಲೇಬೇಕು ಸರ್. ಒಂದು ಟಿವಿಗೆ ಕರ್ನಾಟಕಕ್ಕೆ ಬೇಕಾಗಿದೆ ಅಂತ ಎಲ್ಲರಿಗೂ ಬೇಕೇ ಬೇಕು, ಅನಿಸ್ತಾ ಇದೆಯಲ್ಲ. ಬೇಕೇ ಬೇಕು, ಎಸ್ 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 ಬೇಕೇ ಬೇಕು. ಅದನ್ನ ಮುನ್ನೋಡಿನ ನಿಮ್ಮಿಂದ ಬಯಸ್ತಿದ್ವಿ ಸರ್. ಡೆಫಿನೆಟ್ಲಿ ಯಾರೋ ಒಬ್ಬರು ಟ್ರೈ ಮಾಡೋಣ, ಗೊತ್ತಿಲ್ಲ ಯಾರ ಹಣೆ ಬರ್ದಲ್ಲಿ ಈಗ. ಹೌದೌದು, ಯಾರ ಬರ್ದಲ್ಲಿ ಏನಿದೆ ಅಂತ ಹೇಳಕ್ಕಾಗಲ್ಲ ಅಲ್ಲ, ಸರ್. ಟ್ರೈ ಮಾಡ್ಲೇಬೇಕು ಸರ್. ಅಲ್ಲ, ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಹೇಳ್ತಾರೆ ಒಂದೊಂದ್ಸತಿ ಆ ಸಮಯ ಬಂದ್ರೆ ಯಾವ್ದು ನಿಲ್ಲಲ್ಲ ಅಂತ. ನೋಡೋಣ ಈ ಕರ್ನಾಟಕದಲ್ಲಿ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಕೊನೆ ಕಾಣುತ್ತೆ, ಆಮೇಲೆ ಜನರು ಎಷ್ಟರ ಮಟ್ಟಿಗೆ. ಯಾಕಂದ್ರೆ ನಮ್ಗೆ ನಾವು ಪಬ್ಲಿಕ್ ಕಾಲ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಪಿನಿಯನ್ ಬೇಡ, ಹೌದೌದು ಸರ್, ನಮ್ಮ ಒಪಿನಿಯನ್ ಮೇನ್ ಅಲ್ವಾ. ಜನರು ಅನುಭವಿಸ್ತಾ ಇರೋದು ಈ ಜನರ ಒಪಿನಿಯನ್ ಅನ್ನ ಜನನೇ ಹೇಳ್ಬೇಕು ಅಂತ ಹೇಳೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನೋಡಿ, ಅಲ್ಟಿಮೇಟ್ ಆಗಿ ನಾವು ಕಾರ್ಯಕ್ರಮವನ್ನ ಈ ಫೋನಿಂಗ್ ಕಾರ್ಯಕ್ರಮ ನಾವೇ ಹೇಳ್ಬೋದು, ಒಪಿನಿಯನ್ ನಾವೇ ಫಾರ್ಮ್ ಮಾಡಬಹುದು. ಯಾಕೆ ಅಂತಂದ್ರೆ ಬಿಜೆಪಿ ಇರ್ಬೇಕಾದ್ರೂ ಧ್ವನಿ ಮಾಡಿ ಸಾಕಷ್ಟು ಎಕ್ಸ್ಪೋಸ್ ಮಾಡಿದೀವಿ. ಈಗಲೂ ಕೂಡ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಎಕ್ಸ್ಪೋಸ್ ಅನ್ನ ಮಾಡಿದೀವಿ. ದಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ನಮ್ಗಳಿಗೆ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಬನ್ನಿ, ಇನ್ನೊಬ್ರು ಕಾಲರ್ ಇದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಜಗದೀಶ್ ಸರ್ ಮಾತಾಡೋದು. ಹೌದೌದು. ಏನ್ ಅನ್ಸುತ್ತೆ, ಹೊಸ ಸಿಎಂ, ಹೊಸ ಕ್ಯಾಬಿನೆಟ್, ಹೊಸ ಮಂತ್ರಿಗಳು? ಸರ್ ನೋಡಿ, ನಾನ್ ಒಬ್ಬ ದೇಶದ ಪ್ರಜೆಯಾಗಿ, ರಾಜ್ಯದ ಪ್ರಜೆಯಾಗಿ ಹೇಳ್ತೀನಿ, ಈ ಸಿದ್ದರಾಮಯ್ಯ ನಡ್ಕೊಂಡ್ ಬಂದಿದ್ ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ ಇವ್ರು ಬಿಟ್ಬಿಡ್ಬೇಕಾಗಿತ್ತು ಇನ್ನೊಂದ್ 2 ವರ್ಷನೂ. ಮನುಷ್ಯನಿಗೆ ಹೋಗಿ ಕೈ ಕಾಲೆಲ್ಲ ಬಿದ್ದು ಪ್ರಿಯಾಂಕಾ ಗಾಂಧಿ ನೀನು ಆ ಎಮ್ಮನಿಂದ ಇಲ್ಲಿ ನಮ್ಮ ಉಸ್ತುವಾರಿ ಬರ್ತಾರಲ್ಲ, ದನ ಕಾಯಕ್ಕೂ ಲಾಯ್ಕಿಲ್ಲ ಅವರು. ಇಲ್ಲಿ ರಾಜ್ಯದ ಜನತೆನ ಏನಾಗಿದೆ ಇವತ್ತು, ಟ್ಯಾಕ್ಸ್ ಗಳೆಲ್ಲ ಜಾಸ್ತಿ ಆಗಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿ, UPI ಸರ್ಕಾರದ ವಿರುದ್ಧ ಹೋರಾಡಂತ ಒಬ್ಬ ಗಟ್ಟಿ ರಾಜಕಾರಣ ಯಾರು ಇಲ್ಲ. ಅವ್ರವ್ರಿಗೆ ಇದ್ ಮಾಡ್ಕೊಂಡಿರೋ ಜನಗಳು ಬಿಟ್ರೆ ಜನ ಅಂತ ತೀರ್ಸ್ಬಿಡ್ತಾರೆ. ಇವ್ರಿಗೆ ಬಡವರು ಬದುಕೋ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ ಸಾಮಾನ್ಯ ಜನರಿಗೋಸ್ಕರ ಸರ್ಕಾರ ಮಾಡಿದೀನಿ ಅಂತ. ಅಲ್ಲಿ ರಾಹುಲ್ ಗಾಂಧಿನೂ ಇವಾಗ ಇವ್ರು ಕಟ್ಟು ಬಿದ್ಬಿಟ್ಟಿದ್ದಾರೆ ಅಮ್ಮ ಮಗಳಿಗೋಸ್ಕರ. ಅಲ್ಲ, ರಾಜ್ಯಸಭೆಗೆ ರಮ್ಯಾ ಅವ್ರನ್ನ ಆಯ್ಕೆ ಮಾಡ್ತಾರೆ ಕರ್ನಾಟಕದಲ್ಲಿ. ವೇಸ್ಟ್ ಸರ್, ಎಂತೆಂತವ್ರು ಇದ್ದಾರೆ ಸರ್, ಇವರೆಲ್ಲ ಬ್ಯೂಟಿ ನೋಡ್ಕೊಂಡು ದೇಶಕ್ಕೆ ಹೋರಾಡ ಅಂತವ್ರು ಬೇಕು ಸರ್, ಧ್ವನಿ ಎತ್ತವ್ರು ಬೇಕು. ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ನಿಮ್ ಅವಶ್ಯಕತೆನೂ ಇಲ್ಲ. ಈಗ ನಾವ್ಯಾರೋ ಒಂದು ರಾಜ್ಯಕ್ಕೆ ಒಂದು ಅನ್ಯಾಯ ಆಗಿದೆ ಅಂತ ಲೈವ್ ಮಾಡಿ 4 ಜನಕ್ಕೆ ಒಂದು ಧೈರ್ಯ ಹೇಳ್ತಿರಲ್ಲ, ಆ ತರ ಒಬ್ಬ ಮನುಷ್ಯ ಬೇಕು. ಅಲ್ಲ, ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯ ಜನರಿಗೋಸ್ಕರ, ಸಾಮಾನ್ಯ ಜನರು ಓಟ್ ಬೇಕು, ಸಾಮಾನ್ಯ ಜನರು ಟ್ಯಾಕ್ಸ್ ಬೇಕು, ಸಾಮಾನ್ಯ ಜನರಿಗೆ ಇವರು ಸುಳ್ಳು ಭಾಷಣ ಮಾಡಿ ಇವ್ರಿಗೆ ಅಧಿಕಾರ ಬೇಕು. ಇವರೆಲ್ಲ ಆಲ್ಮೋಸ್ಟ್ ರಾಜಕಾರಣಿಗಳೆಲ್ಲ 90% ಸರ್ ಮಾನವೀಯತೆನ ಕಿತ್ತು ಒಗಿಸ್ಬಿಟ್ಟಿದ್ದಾರೆ. ಯಾರು ಮಾನವೀಯತೆ ಮೌಲ್ಯದ ಯಾರು ಇಲ್ಲಿ ಹುಡುಕ್ಬೇಕು ಹಿಸ್ಟೋರಿಯಲ್ಲಿ ಕಾನ್ಸ್ಟಿಟ್ಯೂಷನ್. ಇವತ್ತು ನೋಡಿ ಸರ್, SIR ಮಾಡಿ ಸುಪ್ರೀಂ ಕೋರ್ಟ್ ಇಂದನೂ ನ್ಯಾಯ ಇಲ್ಲ. ಇವತ್ತು ಪಾಪ 10 ಜನ ಕೋಟಿ ಲಕ್ಷಾಂತರ ಜನ ವೋಟ್ ಹಾಕಕ್ಕೆ ಪವರ್ ಇಲ್ಲ ಅಂತ ಹೇಳಿದ್ಮೇಲೆ ಪ್ರಜಾಪ್ರಭುತ್ವ ಏನಕ್ಕೆ ಬೇಕು? ಆಮೇಲೆ ಈಗ ಎಲ್ಲಾ ರಂಗಗಳು ಕೂಡ ಜನರ ಆಶ್ವಾಸನೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಜನರು ಬೀದಿಗೆ ಬರಬೇಕು, ಜನರು ಒಂದು ಬದಲಾವಣೆ ಮಾಡಬೇಕು ಅಂತಂದ್ರೆ 100% ಜನರು ಬೀದಿಗೆ ಬಂದು ಹೋರಾಡೋವರೆಗೂ ನಾವು ಟಿವಿ ಮಾಧ್ಯಮಗಳನ್ನ ಇವ್ರು ಹೆಂಗೆ ಅಂತ ಹೇಳಿದ್ರೆ ಕೀ ಕೊಟ್ಟು ಗೊಂಬೆಗಳು ತರ ಟಿವಿ ಮಾಧ್ಯಮದವರು ಇವ್ರನ್ನ ನಂಬಲೇಬಾರದು. ಇವ್ರು ಇಲ್ಲಿ ಯಾರು ದುಡ್ಡು ಕೊಡ್ತಾರೋ ಈ ಒಂದು ಅವ್ರಿಗೆ ಏನ್ ಪ್ರಾಪಗಾಂಡ ಏನ್ ಸೃಷ್ಟಿ ಮಾಡ್ತಾರೋ ಅಷ್ಟೇನೆ, ಜನಗಳಿಗೆ ಏನು ತೋರ್ಸೋದಿಲ್ಲ. ಅಲ್ಲ, ರಾಜಕಾರಣಿಗಳು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಈಗ ನೋಡಿ ದಾವಣಗೆರೆನಲ್ಲಿ 4ನೇ ತಲೆಮಾರು ಅಲ್ಲಿ ಆಡಳಿತ ಮಾಡ್ತಾ ಇದೆ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿನೇ ಆಗಿರ್ಬೋದು, ಯಡಿಯೂರಪ್ಪನ ಮಕ್ಕಳು, ಕುಮಾರಸ್ವಾಮಿ ಮಕ್ಕಳು, ಸಿದ್ದರಾಮಯ್ಯನ ಮಕ್ಕಳು, ಡಿ ಕೆ ಶಿವಕುಮಾರ್ ಗ್ಯಾಂಗು. ಅಲ್ಲ, ಈ ತರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶದ ರಾಜಕೀಯ ಪರಿಸ್ಥಿತಿ ಈ ಗತಿಗೆ ಬರೋದಕ್ಕೆ ಇವರೇ ಕಾರಣ. ಇವ್ರು ಬಡವರು ಬದುಕಿದ್ರೆ ಇವ್ರಿಗೆ ಡೇಂಜರ್ ಸರ್. ಇವ್ರಿಗೆ ಅಲ್ವಾ, ರಾಜಕಾರಣಿಗಳು ಏನು ಅಂತ ಹೇಳಿದ್ರೆ ಇವ್ರ ಚೇಲಾಗಳು ಸ್ವಲ್ಪ ಜನ ಓಟ್ ಹಾಕ್ಸಕ್ ಬೇಕಲ್ಲ, ಕಾಯಕ್ಕೆ ಓಟ್ ಹಾಕ್ಸಕ್ಕೆ ಅದಕ್ಕೊಂದು ಮಾತ್ರವನ್ನು ಇಟ್ಕೊಂಡಿರ್ತಾರೆ. ಎಲ್ಲ ಬೇನಾಮಿ ಆಸ್ತಿ ಮಾಡಿಕೊಂಡು ನೋಡಿ, ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ನಾನು ಪ್ರತಿಯೊಂದು ಸಾರ್, ಈಗ ನಾವು ಒಬ್ರು ಡ್ರೈವರ್ ಆಗಿ ವರ್ಕ್ ಮಾಡೋದು, ಈಗ ಏನೇ ಆಗ್ಲಿ ಈಗ ತಿಂಗಳು ಬಂದ್ಮೇಲೆ ನಾವು EMI ಕಟ್ಟದ ಹೆಂಗೆ, ಬಾಡಿಗೆ ಕಟ್ಟದ ಹೆಂಗೆ, ಮಕ್ಳಿಗೆ ಯಾವ ತರ ನಾವು ಕಾಲೇಜ್ ಫೀಸ್ ಕಟ್ಟದ್ ಯಾವ ತರ, ಈ ತರ ಒಂದು ವ್ಯವಸ್ಥೆ ನಾವಿರ್ಬೇಕಾರೆ ಅವ್ರಿಗೆ ಲಕ್ಷನ ಅರ್ಧ ಗಂಟೆಲಿ ಖರ್ಚು ಮಾಡ್ತಾರ ಅವರು. 5 ಲಕ್ಷನ ಎಲ್ಲಿ ಖರ್ಚು ಮಾಡ್ಬೇಕು ಅಂತ ಇದಾರೆ, ಎಲ್ಲ ಬೇನಾಮಿ. JDS ಅಷ್ಟೇ ಸರ್. ನಾನು ಗೌಡ ಒಕ್ಕಲಿಗ, ನಾನು ತುಮಕೂರು ಭಾಗದವನು ಒಕ್ಕಲಿಗ. ನಾನು ನೋಡಿ, ಯಾವ ಒಕ್ಕಲಿಗರಿಗೂ ಯಾವ ರಾಜಕಾರಣಿನೂ ಮಾಡಿಲ್ಲ, ಎಲ್ಲ ಸುಳ್ಳು. ಅಲ್ಲ, ಇದೆಲ್ಲ ಅವ್ರಿಗೆ ಅವ್ರ ಪಕ್ಷದಿಂದ ಅಧಿಕಾರ ತಗೊಳಕ್ಕೆ, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಆಸ್ತಿ ಮಾಡಿರೋದನ್ನ ಕಾಪಾಡ್ಕೊಳಕ್ ಅಧಿಕಾರಕ್ಕೆ ಬರ್ತಾರೆ ಹೊರತು
ಕರ್ನಾಟಕದ 7 ಕೋಟಿ ಜನರ ಸುಖ ಅದು ನಿದ್ದೆ, ಅದು ಮೋಸ್ಟ್ ಪ್ರಾಬಲಿ ಅದು ಕನ್ಸು ಅಂತ ಅನ್ಸುತ್ತೆ. ಏನನ್ಸುತ್ತೆ ನಿಮ್ಗೆ? ಹೌದು ಸರ್. ನೋಡಿ ಸರ್, ಇವಾಗ ಏನೇ ಆಗ್ಲಿ ನೋಡಿ, ಈಗ ಗ್ಯಾಸ್ಗಳು ಸರ್ ಎಲ್ಲ ಪ್ರೈವೇಟ್ ಅಲ್ಲ 3,500 4,000 ಮಾಡ್ತಾವ್ರೆ. ಇದು ಇದು ಡೊಮೆಸ್ಟಿಕ್ ಪ್ರೈವೇಟ್ ಸರ್. ಡೊಮೆಸ್ಟಿಕ್ ಪ್ರೈವೇಟ್ 4,000 ಮಾಡ್ತಾರೆ. ಬಟ್ ಸಂಬಳಗಳು ಯಾರಿಗೂ ಜಾಸ್ತಿ ಮಾಡ್ಲಿಲ್ಲ. ಏನು ಅಂತ ಹೇಳಿದ್ರೆ ಸಾಮಾನ್ಯ ಜನನ ಬದುಕು ಏನಾಗಿದೆ ಅಂದ್ರೆ ಈ ಕಡೆ ಹೇಳಂಗಿಲ್ಲ ಬಿಡಂಗಿಲ್ಲ. ಸ್ಟೇಜ್ ಬಂದು ಅವ್ನು ಸೂಸೈಡ್ ಮಾಡ್ಕೊಬೇಕಷ್ಟೇ. ಅಲ್ಲ ನಾನು ಕಳೆದ 2-3 ದಿವಸದಿಂದ ನೋಡ್ತಾ ಇದ್ದೀನಿ ಅಂತಂದ್ರೆ ಕಣ್ಣೀರ್ ಹಾಕೋದು. ಸಿದ್ದರಾಮಯ್ಯನವರ ವೈಯಕ್ತಿಕವಾಗಿ ನಾನು ಕೂಡ ಅವರ ಏಜ್ಗೆ ನಾವು ನೋಡಿ ಮಾಡಂಗಿದ್ರೆ ಸಿದ್ದರಾಮಯ್ಯ ಇಷ್ಟು ವರ್ಷ ಅಧಿಕಾರದಲ್ಲಿ ಅನುಭವಿಸ್ತಿರಂಗ್ ಇವ್ರದೆಲ್ಲ ಲೆಕ್ಕ ಹಾಕಿದ್ರೆ ಯಾರು ರೆಡ್ಡಿ ಇಲ್ಲ, ಯಾ ಅಂಬಾನಿ ಅದಾನಿಗಿನ ಮೀರ್ಸ್ಬಿಡ್ಬೋದಾಗಿತ್ತು. ಅದೊಂದ್ರಲ್ಲಿ ನಾನು ಸಿದ್ದರಾಮಯ್ಯ ಲೈಕ್ ಮಾಡ್ತೀನಿ. ಅಲ್ಲ, ವೈಯಕ್ತಿಕವಾಗಿ ನಾವು ಅವ್ರನ್ನ ಇಷ್ಟಪಡೋದಾರೆ ಅವ್ರ ಆಡಳಿತವನ್ನ ಖಂಡಿತವಾಗಿ ಕ್ವಶನ್ ಮಾಡ್ಲೇಬೇಕು. ಹೌದು ಸರ್, ಯಾರೇ ಆಗ್ಲಿ ನೋಡಿ, ಇದು ಅವ್ರ ಆಡಳಿತ ಮಾಡ್ತಾ ಇರೋದು ಇವ್ರೇನ್ ರಾಜರಲ್ಲ. ಇವರು 100% ಪ್ರತಿ ಒಬ್ಬ ಟ್ಯಾಕ್ಸ್ ಕಟ್ತಾರಲ್ಲ, ಟ್ಯಾಕ್ಸ್ ದುಡ್ಡನ್ನ ಇವ್ರನ್ನ ಯೋಜನೆ ಮಾಡಿ ಯಾವ ಇದಕ್ಕೆ ಎಲ್ಲೆಲ್ಲಿ ಮೇಂಟೈನ್ ಮಾಡ್ಬೇಕು ಮಾಡೋಕ್ಕೋಸ್ಕರ ಇವ್ರೊಂಥರ ಸರ್ವೆಂಟ್ಸ್ ಇವರು. ಅದಕ್ಕೆ ಗೌರ್ಮೆಂಟ್ ಅವ್ರನ್ನ ನಾವು ರಾಜರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ವಿಡಿಯೋ ಮಾಡ್ತೀಯ ಪಾಪ ನೋಡಿ, KRS ಅವ್ರನ್ನು ಎಷ್ಟು ಇದಕ್ ಮಾಡ್ತಾರೆ ಜನ ನೋಡಿ, ಅಂತವ್ರನ್ನ ಬೆಂಬಲಿಸಲ್ಲ. ಅಲ್ಲ ಬೆಂಬಲಿಸಬೇಕು ಅಂತಂದ್ರೆ ಈಗ ನಾನು ಅಷ್ಟೇ ಅದ್ರ ಪರ್ಟಿಕ್ಯುಲರ್ ಆಗಿ ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಬೇಕು ಅಂತಂದ್ರೆ ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ವಿಜಯ್ ಅವರು ಒಂದು ದೊಡ್ಡ ಅಲೆಯ ಕ್ರಿಯೇಟ್ ಮಾಡಿದ್ರು ಕರ್ನಾಟಕದಲ್ಲಿ. ನೋಡಿ, ಆತರ ನಮ್ಮ ಕರ್ನಾಟಕದಲ್ಲೂ ಬೇಕಾಗಿದೆ ಸರ್. ಎಸ್, ಅಲ್ಲ, ಕರ್ನಾಟಕದಲ್ಲಿ ಅಲೆ ಸೃಷ್ಟಿ ಮಾಡಿದ್ರೆ ಖಂಡಿತವಾಗಿ ಜನ ದುಡ್ಡಿಸ್ಕೊಂಡ್ರೆ ಓಟ್ ಹಾಕ್ತಾರೆ, ಅಧಿಕಾರ ಕೊಡ್ತಾರೆ, 100% ಹಾಗೆ ಆಗುತ್ತೆ. ಬಟ್ ನೋಡಿ, ಇದೇನು ಅಂದ್ರೆ ಸೈಲೆಂಟ್ ವೋಟರ್ಸ್ ಇದಾರೆ. ಯಾವಾಗ ಅವ್ರದ್ದು ಒತ್ತಡ ಇದೆಯಲ್ಲ, ಪ್ರೆಷರ್ ಯಾವಾಗ ಹೊಡೆಯಿತ್ತು ಅಂತ ಗೊತ್ತಿಲ್ಲ. ಈಗ ನೋಡಿ, ಈಗ 4 ಜನ 5 ಜನನೋ ಪಾಪ CET ಎಕ್ಸಾಮ್ ಬರ್ದಿದ್ದಾರೆ, ನೀಟ್ ಎಕ್ಸಾಮ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಗ್ಗೆ ಯಾಕೆ ಕೇಳೋಂತವ್ರು ಯಾರು ಇಲ್ಲ. ಲಕ್ಷಗಟ್ಲೆ ಸಾಲ ಮಾಡಿ ಓದಿಸಿ ಮಕ್ಳುಗಳಿಗೆ ಎಕ್ಸಾಮ್ ಅಂತ ಮಾಡಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವುದೇ ಸರ್ಕಾರ ಆಮೇಲೆ ಇಲ್ಲಿವರೆಗೂ ಇದೇ DK ಶಿವಕುಮಾರ್ ಒಬ್ಬ ನಮ್ಮ KPCC ಪ್ರೆಸಿಡೆಂಟ್ ಆಗಿರ್ಬೋದು, ಮತ್ತೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ವಿಧಾನಸಭೆಯಲ್ಲಿ ಏನ್ ಮಾತಾಡಿದ್ರು? ಇವತ್ತು ಇದು ಧರ್ಮಸ್ಥಳದಲ್ಲಿ ಅಂತ ಮಹಿಳೆ ಅಷ್ಟು ಜನ ಆತ್ಮಹತ್ಯೆ ಅಂತ ಹೇಳ್ತಾರೆ, ಅತ್ಯಾಚಾರಗಳು ಅಂತ ಹೇಳ್ತಾರೆ. ಯಾರಾಗ್ಲಿ ಒಬ್ಬ ಸಾಮಾನ್ಯ ಜನಕ್ಕೆ ನ್ಯಾಯ ಕೊಡಿಸಿರೋದು ಇಲ್ಲಿವರೆಗೆ ನಮ್ಗೆ ಧರ್ಮಸ್ಥಳ ವಿಚಾರದಲ್ಲಿ 3 ಪಕ್ಷಗಳು ಕೂಡ ಜನರ ಜೊತೆ ನಿಂತ್ಕೊಂಡಿಲ್ಲ, ನ್ಯಾಯ ಪರವಾಗಿ ನಿಂತ್ಕೊಂಡಿಲ್ಲ. ಕಬ್ಬು ಬೆಳೆಗಾರರು ಬೆಳಗಾಮಲ್ಲಿ ಬೀದಿಗೆ ನಿಂತ್ಕೊಂಡ್ರು 1.5 ತಿಂಗಳಲ್ಲಿ. ನಾನು ಇಲ್ಲಿಂದ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಕೊನೆಗೆ ಬೇಡಿ ಕಾಡಿ ಕೊನೆಗೆ ಸರ್ಕಾರ ಭಿಕ್ಷೆ ರೀತಿಯಲ್ಲಿ 3,300 ರೂಪಾಯಿ ಫಿಕ್ಸ್ ಮಾಡ್ತು. ಇವತ್ತು ಸರ್ಕಾರಿ ಉದ್ಯೋಗಗಳು 2.25 ಲಕ್ಷ ಬಾಕಿ ಇದೆ. ಇವರು ಮ್ಯಾನಿಫೆಸ್ಟೋದಲ್ಲಿ ಬರ್ಕೊಂಡು ಹೇಳಿದ್ರು ಸರ್ಕಾರಿ ಉದ್ಯೋಗಗಳು ಬಾಕಿ ಇರೋದು ಇಲ್ಲೇ 2 ಲಕ್ಷ 3 ಲಕ್ಷ ಉದ್ಯೋಗಗಳು ಇರೋದು ಟ್ರಾನ್ಸ್ಪರೆಂಟ್ ಆಗಿ ತುಂಬಿ ಅವ್ರಿಗೆ ಒಬ್ಬಂಗೆ ಒಂದು ಉದ್ಯೋಗ ಸಿಕ್ಕಿದ್ರೆ ಅವ್ರ ಕುಟುಂಬ ಒಂದು ಉದ್ಧಾರ ಆಗುತ್ತಲ್ಲ ಸರ್. ಇವರು ನೋಡ್ರಿ, 1000 ಕೋಟಿ ಕಂಟೈನರ್ ಗಟ್ಲೆ ಹಣ, ಕಂಟೈನರ್ ಗಟ್ಲೆ ಚಿನ್ನ, 1000 ಕೋಟಿ ಸ್ಟೇಕ್ಗಳನ್ನ ಮಾಡ್ಕೊಂಡು ಡಿಕ್ಲೇರ್ಗಳನ್ನ ಮಾಡ್ಕೊಂಡು ಈ ರಾಜ್ಯವನ್ನ ಎಣದ ಮೇಲೆ ಇರೋ 3 ಬಟ್ಟೆ ಮಾಡಿಟ್ಟಿದ್ದಾರೆ. DK ಶಿವಕುಮಾರ್ಗೆ ಬೇಕಾಗಿತ್ತ ಸರ್ ಇದು ಕುಮಾರಸ್ವಾಮಿ ಮಾಡಿರೋದಕ್ಕೆ ಫಸ್ಟ್ ಅದನ್ನ ಬಂದು ಡಿನೋಟಿಫೈ ಮಾಡಿ ಅವ್ರ ರೈತರ ಜಮೀನುಗಳನ್ನ ಅವ್ರಿಗೆ ಬಿಟ್ಬಿಡ್ಬೇಕು. ಇವ್ರಿಗೆ ಯಾರು ಸರ್ ಇವ್ರು ಡೆವಲಪ್ ಮಾಡಕ್ ಹೇಳಿರೋದು? ಏರ್ಪೋರ್ಟ್ ಯಾರು ಸರ್ ತಿನ್ನಕ್ ಊಟ ಇಲ್ಲ ಸಾಮಾನ್ಯ ಜನ ಮನೆಯಲ್ಲಿ ಅಂದ್ರೆ ಇವ್ರು ಏರ್ಪೋರ್ಟ್ ತಗೊಂಡ್ ಏನ್ ಮಾಡ್ತಾರೆ ಸರ್? ಇರೋದು ಏರ್ಪೋರ್ಟ್ ಸಾಲದ ಸರ್? ದೇವನಹಳ್ಳಿಗೆ ಹೋಗಕ್ ಏರ್ಪೋರ್ಟ್ ಇವ್ರಿಗೆ ಏನ್ ಸರ್? ಇವ್ರಿಗೆ ಇದಿದೆ, ಇವ್ರಿಗೆ ಏನು ಜೀರೋ ಟ್ರಾಫಿಕ್ ಇದೆ, ಹೋಗ್ ಸಾಯ್ಬಾರ್ದ ಅವ್ರಿಗೆ? ಇವ್ರಿಗೆ ಅಲ್ಲಿರೋ ಜಮೀನ್ಗಳೇ ಬೇಕಾ? ಇದು ರೈತರುಗಳು ಜಮೀನ್ಗಳೇ ಬೇಕಾ ಅವ್ರಿಗೆ ಅಭಿವೃದ್ಧಿ ಮಾಡಕ್ಕೆ? ಅಲ್ಲ, ನೀವು ಬರೀ ಲೇಔಟ್ಗಳು ಹೇಳಿದ್ರೆ ಕೆಲವು ಜಿಲ್ಲೆಗಳಿಗೆ ಹೋಗ್ಬಿಟ್ರೆ ಇವ್ರು ಮಾಡಿರುವಂತ ಇಂಡಸ್ಟ್ರಿಗಳು ಜನ ಮಸಿ ಬಳಕೊಂಡು ಓಡಾಡ್ತಾ ಇದಾರೆ ಕೆಲವು ಜಿಲ್ಲೆಗಳಲ್ಲಿ. ಸರ್ ಇವ್ರಿಗೆ ಹಳೆ ಬುಟ್ ತಂದು ಹೊಡಿಬೇಕು ಸರ್ ಎಲ್ಲಾ ರಾಜಕಾರಣಿಗಳಿಗೂ. ಜನ ಒಂದು ಒಗ್ಗಟ್ಟಾಗಿರ್ಬೇಕು, ರೈತರುಗಳೆಲ್ಲ ಒಗ್ಗಟ್ಟಾಗ್ಬೇಕು. ಇವ್ರಿಗೆ ಯಾವುದೇ ರೀತಿನೂ ಜಮೀನ್ ಕೊಡಬಾರ್ದು. ಇವ್ರು ಅವ್ರ ಜಮೀನ್ ತಗೊಂಡು ರೈತರುಗಳು ಜಮೀನ್ ತಗೊಂಡು ಉದ್ಧಾರ ಮಾಡೋದು ಇವರೇ ಬೇಕಾ ಸರ್? ಅಲ್ಲ, ಇವ್ರಿಗೆ ಓಟ್ ಹಾಕೋವರೆಗೂ ಕಾಲಕ್ಕೆ ಬೀಳ್ತಾರೆ, ಓಟ್ ಹಾಕೋವರೆಗೂ ನಮಸ್ಕಾರ ಹಾಕ್ತಾರೆ. ಊರುಗಳಲ್ಲಿ ಸ್ಮಶಾನ ಇಲ್ಲ ಸರ್, ಎಷ್ಟೋ ಊರುಗಳಲ್ಲಿ ದಾರಿಗಳಿಲ್ಲ, ರೋಡ್ ಇಲ್ಲ, ಸ್ಕೂಲ್ಗಳಿಲ್ಲ. ಇರೋ ಸ್ಕೂಲ್ಗಳನ್ನ ಕರೆಕ್ಟ್ ಆಗಿ ಡೆವಲಪ್ ಮಾಡಿಲ್ಲ. ಕರೆಕ್ಟ್ ಆಗಿ ಗೌರ್ಮೆಂಟ್ ಸ್ಕೂಲ್ ನ ಡೆವಲಪ್ ಮಾಡಿ ಅದನ್ನೇ ಒಳ್ಳೆ ಒಂದು ಎಕ್ವಿಪ್ಮೆಂಟ್ ಮಾಡ್ಬಿಟ್ರೆ ಇದು ಟೆಕ್ನಾಲಜಿ ಯೂಸ್ ಮಾಡಿ ಪ್ರೈವೇಟ್ ಸ್ಕೂಲ್ಗಳು ಯಾಕೆ ಸರ್ ಇಂಪ್ರೂವ್ಮೆಂಟ್ ಆಗ್ತದೆ? ಅಲ್ಲ, ಬಿಲ್ಡಿಂಗ್ ಕಟ್ಟಕ್ಕೆ ಟೆಕ್ನಾಲಜಿ ಏನ್ ಬೇಕಾಗಿಲ್ಲ. ಇವ್ರುಗಳಿಗೆ ಆ ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ಬದಲಾವಣೆ ಮಾಡೋದು ಅಥವಾ ಅಪ್ಗ್ರೇಡೇಷನ್ ಮಾಡೋದು. 41,000 ಶಾಲೆಗಳಿದೆ ಕರ್ನಾಟಕದಲ್ಲಿ, ಅದನ್ನ ಅಪ್ಗ್ರೇಡೇಷನ್ ಮಾಡೋದು. 41,000 ಕೆರೆಗಳಿದೆ, ಹೂಳೆತ್ತಿಲ್ಲ, ಅದನ್ನ ಹೂಳೆತ್ತದು. ಇದನ್ನ ಯಾವ್ದು ಮಾಡಲ್ಲ. ಸುಪ್ರೀಂ ಕೋರ್ಟ್ ಅಷ್ಟೇ ಈ ಕೆರೆ ಒತ್ತುವರಿ ಮತ್ತೆ ಕೆರೆ ಅಕ್ವೈರ್ ಯಾರು ಮಾಡಿರ್ತಾರೋ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಎಷ್ಟು ಒತ್ತುವರಿ ಇದೆ ಮ್ಯಾಕ್ಸಿಮಮ್
ಏನು ಅಂತ ಹೇಳಿದ್ರೆ ಒಂದ್ 20% ಬಿಡ್ಲಿ ಸರ್. ಈಗ ಸಿವಿ ಕಮ್ಯುನಿಟೀಸ್ ಅಂತಾರೆ, ಸಾರ್ವಜನಿಕ ಹಿತಾಸಕ್ತಿಗೆ ಒಂದು ಹಾಸ್ಪಿಟಲ್ ಬೇಕು, ರೋಡ್ಗಳು ಬೇಕು, ಹೋಗ್ಲಿ. ಇವ್ರು ವೈಯಕ್ತಿಕ ಲೇಔಟ್ಗಳು ಮಾಡ್ಕೊಳೋದಕ್ಕೆ, ಇವ್ರು ಕಮರ್ಷಿಯಲ್ ಇದು ಮಾಡ್ಕೊಳೋದಕ್ಕೆ ಈ ಸರ್ಕಾರಿ ಜಮೀನುಗಳೆಲ್ಲ ಯಾಕೆ ಬೇಕು? ಬೆಂಗಳೂರಲ್ಲಿ 1250 ಕೆರೆಗಳನ್ನ 3 ಪಕ್ಷಗಳು ನುಂಗಾಕಿದೆ. ಅದು JDS, ಕಾಂಗ್ರೆಸ್, ಬಿಜೆಪಿ. ಜನ ಸ್ಟಿಲ್ ವಿಧಿ ಇಲ್ಲ, ಅವ್ರವ್ರ ಪಕ್ಷದವ್ರ ಬಗ್ಗೆ ಇದು ನೋಡ್ತಾ ಇದ್ರೆ ನೋಡಿ ಸರ್, ನಿಮ್ಮಂತವ್ರು ಜನರು ಬರ್ಲೇಬೇಕು ಸರ್, ಹೋರಾಟ ಮಾಡ್ಲೇಬೇಕು, ಜನ ಸೇರ್ಲೇಬೇಕು. ಜನದಿಂದ ಬಂದಿರೋದು. ಇವ್ರಿಗೆ ಯಾರಿಗೂ ಮನೆಯಿಂದ ಕರೆದು ಬಾಪ ನಿಮ್ಗೆ ಓಟ್ ಹಾಕ್ತೀವಿ ಅಂತ ಯಾರು ಜನ ಕರೆದಿಲ್ಲ. ಇವ್ರು ಬಂದು ದುಡ್ಡು ಹಂಚ್ಬಿಟ್ಟು ಇವತ್ತು MLA ಇವರೇ ರಾಜರು, ಮಿನಿಸ್ಟರ್ ಆದ್ರೆ ಇವರೇ ರಾಜರು. ಈ ತರ ದಬ್ಬಾಳಿಕೆ ಇವ್ರ ಆದ್ಮೇಲೆ ಇವ್ರ ಹೆಂಡತಿ ಮಕ್ಕಳು, ಇವ್ರು ಯಾರು ಇಟ್ಕೊಂಡಿರ್ತಾರೋ ಇವ್ರು ಅವ್ರ ಮಕ್ಳುಗಳು, ಚೇಳಗಳು, ಇವ್ರು ಉದ್ಧಾರ ಆಗಿರೋದ್ ಬಿಟ್ರೆ ಯಾವ ರಾಜಕಾರಣಿಗಳು ಯಾವ ಊರ್ನು ಉದ್ಧಾರ ಮಾಡಿಲ್ಲ. ಸೋಮವಾರದಿಂದ ಹೊಸ ಮುಖ್ಯಮಂತ್ರಿ ಅವರು ಕ್ಯಾಬಿನೆಟ್ ಏನಾದ್ರು ಬದಲಾವಣೆ ಆಗುತ್ತಾ, ಜಾಸ್ತಿ ಆಗುತ್ತಾ? ಸರ್ ಇದು ನೋಡಿ, ಇವ್ರು DK ಶಿವಕುಮಾರ್ ಇಂದ ಒಳ್ಳೆ ಗವರ್ನೆನ್ಸ್ ಅಕ್ಸೆಪ್ಟ್ ಮಾಡೋಂತ ಹೇಳೋಂತ ಮುಟ್ಟಾಳೆ ಯಾರು ಇಲ್ಲ, ಆಗದೇ ಇಲ್ಲ. ಅದೆಲ್ಲ ಏನಂದ್ರೆ ಸಿದ್ದರಾಮಯ್ಯ ಸ್ವಲ್ಪ ಪವರ್ಫುಲ್ ಕೊಟ್ಬಿಟ್ಟಿದ್ರೆ ಈ ಮನುಷ್ಯ 100ರಲ್ಲಿ 80% ಆದ್ರೂ ರಿಕವರಿ ಮಾಡೋರು. ಇವ್ರು 3 ವರ್ಷನೂ ಇವ್ರಿಗೆ ಗವರ್ನೆನ್ಸ್ ಕೊಡಕ್ ಬಿಡ್ಲಿಲ್ಲ. ಎಲ್ಲ ಇವ್ರ ಕಡೆ ಚೇಳಗಳ ಕಡೆಯಿಂದ ಹೇಳ್ಸೋದು, ಪಬ್ಲಿಕ್ ಮೀಡಿಯಾಗಳಿಗೆಲ್ಲ ಹೇಳಿ ಅವ್ರಿಗೆ ಮನಸ್ಸಿಗೆ ಒಂಥರ ನೋವಾಗ್ಬಿಟ್ಟಿದೆ. ಕೈಲತ್ತ ಆಗಲ್ಲ ಸರ್. ಅಲ್ಲ, ಒಂದು ಅನಲೈಸೇಷನ್ ಪ್ರಕಾರ 2026ಕ್ಕೆ ಕೇಂದ್ರ ಸರ್ಕಾರನೂ ಇರಲ್ಲ, ಬಿಜೆಪಿ ಮೋದಿ ಸರ್ಕಾರ, ರಾಜ್ಯ ಸರ್ಕಾರನೂ ಇಲ್ಲ ಅನ್ನೋದು ಒಂದು ವಿಶ್ಲೇಷಣೆ. ಅದೇನೋ ಏನ್ರ ಮೇಲೆ ಅಂತ ಗೊತ್ತಿಲ್ಲ. ಕೇಂದ್ರದಲ್ಲೂ ಅಷ್ಟೇ ಯಾರೋ ಇಂಡಿಪೆಂಡೆಂಟ್ ವ್ಯಕ್ತಿಗಳು ಬರ್ಲಿ ಸರ್. ಎಸ್ ಥ್ಯಾಂಕ್ ಯು. ನೋಡಿ, ಇದು ಜಸ್ಟ್ ನಾವು ಒಂದಷ್ಟು ಜನರ ಭಾವನೆಗಳನ್ನ, ಅವರ ವಿಚಾರಗಳನ್ನ ನಿಮ್ಮ ಮುಂದೆ ಲೈವ್ ಅಲ್ಲಿ ನಾವು ಯಾವ್ದು ಫಿಲ್ಟರ್ ಮಾಡ್ತಾ ಇಲ್ಲ, ಬರೋ ಕಾಲ ಹಂಗೆ ಎತ್ಕೊಳ್ತಾ ಇದೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಜ್ಯದ ಜನತೆ ಈ ಒಂದು ಬಿಳೆ ಆನೆ, ಕಪ್ಪು ಆನೆ, ಒಂದ್ ರೀತಿ ಕೇಂದ್ರ ಸರ್ಕಾರ ಒಂದ್ ರೀತಿ ಬಿಳೆ ಆನೆ ಇದ್ದಂಗೆ, ರಾಜ್ಯ ಸರ್ಕಾರ ಒಂದು ಕಪ್ಪು ಆನೆ ಇದ್ದಂಗೆ. ನಿಜವಾಗ್ಲೂ ಇವರಿಂದ ಒಳ್ಳೇದು ಬಯಸಕ್ಕಾಗತ್ತ, ಅಥವಾ ಬರೀ ಕಿತ್ಕೊಂಡ್ ತಿನ್ನೋಕೋಸ್ಕರ ನಮ್ಮ ಕೈಯಲ್ಲಿ ಓಟ್ ಹಾಕ್ಸ್ಕೊಂಡು ನಮ್ಮ ತೆರಿಗೆನ ಇಸ್ಕೊಂಡು ಬೆಲೆ ಏರಿಕೆ ಮಾಡ್ಕೊಂಡು ನಮ್ಮ ಜಮೀನುಗಳ, ರೈತರ ಜಮೀನುಗಳನ್ನ ಕಿತ್ಕೊಂಡು ಅಭಿವೃದ್ಧಿಯನ್ನ ಹೆಸರಲ್ಲಿ ಲೂಟಿ ಮಾಡ್ಕೊಂಡು, ರಿಯಲ್ ಎಸ್ಟೇಟ್ ಮಾಡ್ಕೊಂಡು, 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡು ನಾನ್ CM ಆಗ್ಬೇಕು ತುಂಬಾ ಇಂಪಾರ್ಟೆಂಟ್, ಅಥವಾ ಎಕ್ಸಿಸ್ಟಿಂಗ್ ವ್ಯವಸ್ಥೆಗಳಲ್ಲಿ TVK ತರ, ತಮಿಳುನಾಡಿನ TVK ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಘಟಿತವಾಗಿ ಮಾಡ್ಲಿಕ್ಕೆ ಒಬ್ಬ ಯೋಗ್ಯ ರಾಜಕಾರಣಿ ಮತ್ತೆ ಅವ್ರಿಗೆ ಬೆಂಬಲ ಸೂಚಿಸಲಿಕ್ಕೆ ಕರ್ನಾಟಕದ ಜನತೆ ರೆಡಿ ಇದಾರ. ನಮ್ಗನ್ಸುತ್ತೆ ದ ನೆಕ್ಸ್ಟ್ CM DK ಶಿವಕುಮಾರ್ ಚಾಪ್ಟರ್ ಏನಿದೆ, ದಿಸ್ ಇಸ್ ಇದು ಈ ವಂಶ ಪಾರಂಪರ್ಯವಾಗಿ 3 JCB ಪಕ್ಷಗಳಿಗೆ ಒಂದು ಕೊನೆಗೆ ಅಂತ್ಯವನ್ನ ಆಡ್ಲಿಕ್ಕೆ ಆಡ್ತಾ ಇರುವಂತ ಸರ್ಕಾರ. ಮೋಸ್ಟ್ ಪ್ರಾಬಲಿ ಇನ್ನು ಮುಂದೆ ಬರುವಂತದ್ದು ಯಾವ್ದಾದ್ರು ಜನಪರವಾದಂತ ಒಂದು ಹೊಸ ರಾಜಕೀಯ ಅಧ್ಯಾಯ ಕರ್ನಾಟಕದಲ್ಲಿ ಖಂಡಿತ ಉಟ್ಕೊಂಡ್ಲೇಬೇಕು. ಇಲ್ಲ ಅಂತಂದ್ರೆ ನನಗೆ ನೀವು ನಂಬ್ತಿರೇ ಇಲ್ಲ, ದಿನಕ್ಕೊಂದು 1000 ಮೆಸೇಜ್ ಬರ್ತದೆ, ಹಣ 500 ಹಾಕು, ಹಣ 5000 ಹಾಕು, ನಮ್ಮ ಮಕ್ಳಿಗೆ ಅಡ್ಮಿಷನ್ ಮಾಡಿಲ್ಲ, ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ನನಗೆ ಮೈಗೂ ಹುಷಾರಿಲ್ಲ, ನಾನೆಲ್ಲೋ ಬಸ್ ಹತ್ರ ಇದ್ದೀನಿ, ಪರ್ಸ್ ಕಳ್ದೋಗ್ಬಿಡ್ತು. ಒಂದು ಇಷ್ಟು ವ್ಯವಸ್ಥೆ ಕುಲಗೆಟ್ಟೋಗಿದೆ ಅಂತಂದ್ರೆ, ಒಂದು ಓದಕ್ಕೆ ವ್ಯವಸ್ಥೆ ಇಲ್ಲ, ಓದ್ಲಿಕ್ಕೆ ನಾವು ಸಾಲ ಮಾಡಿ ಓದ್ಬೇಕು, ಓದಿರೋ ಹುಡುಗರುಗಳಿಗೆ ಕೆಲಸ ಸಿಗ್ತಾ ಇಲ್ಲ, ಓದಿರೋ ಹುಡುಗರು ಇವತ್ತು ಡ್ರಗ್ಸ್ ಮಾರ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಜನರೇಷನ್ ಇವತ್ತು ಬೆಂಗಳೂರಲ್ಲಿ ಡ್ರಗ್ಗಳು ಮಾರೋದು, ಡ್ರಗ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಟ್ರಾಫಿಕಿಂಗ್ ಮಾಡೋದು, ಅದ್ರ ವ್ಯವಹಾರ ಮಾಡೋದು ಜೀವನಕ್ಕೋಸ್ಕರ. ಈಗ ನಿರುದ್ಯೋಗದ ಸಮಸ್ಯೆ ಅಂತೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ತಾಂಡವಾಡ್ತಾ ಇದೆ. ಬದಲಾವಣೆ ಅಂತೂ ಬೇಕೇ ಬೇಕಾಗಿದೆ. ಪೊಲಿಟಿಕಲ್ ಬದಲಾವಣೆ ಕರ್ನಾಟಕದಲ್ಲಿ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಖಂಡಿತವಾಗಿ ಮುಂದೊಂದು ದಿನ ನೇಪಾಳದ ರೀತಿಯಲ್ಲಿ ಜನ ಬೀದಿಗೆ ಬಂದು ಒಂದು ಹೊಸ ಸರ್ಕಾರ ನಿರ್ಮಾಣ ಮಾಡೋದ್ರಲ್ಲಿ ಜನರು ಪಾತ್ರವನ್ನ ವಹಿಸ್ತಾರೆ ಅಂತ. ದಿಸ್ ಇಸ್ ವಾಟ್. ಯಾಕೆಂತಂದ್ರೆ ನಾವುಗಳು ಹೇಳೋದ್ಕಿಂತ ಜನರ ಬಾಧೆ ಏನಿದೆ ನಮ್ಗೆ ಗೊತ್ತಿಲ್ಲ. ಏನೋ ಜನರಿಗೆ ಏನ್ ಸಮಸ್ಯೆ ಇದೆ, ಜನರಿಗೆ ಇಂಥ ಸಮಸ್ಯೆ ಇಲ್ಲ ಅಂತ ಇದೆ. ಬೆಲೆ ಏರಿಕೆ ಸಮಸ್ಯೆ, ಜೂನ್ ಬಂತು, ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಗಾಡಿಗಳಿಗೆ EMI ಕಟ್ಟಿಲ್ಲ, ಬಾಡಿಗೆಗಳು ಕಟ್ಟಿಲ್ಲ, ಏನೋ ಮೊಬೈಲ್ ಬೋನ್ ಫೋನ್ ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರಿನ ಬಿಲ್ ಕಟ್ಟಿಲ್ಲ. ಇವತ್ತು ಪಾಸ್ ತಗೊಬೇಕು ಅಂತಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಪ್ರಯಾಣ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಮಾಡಿರೋ ಸಾಲಗಳನ್ನ ಅವ್ರ ಕೈಲಿ ತೀರ್ಸಕ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ರೈತರು ಬೆಳೆದ ಬೆಳೆಗೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ, ಮಾಡಿರೋ ಸಾಲನ ತೀರ್ಸಕ್ ಆಗ್ತಾ ಇಲ್ಲ, ಟ್ರ್ಯಾಕ್ಟರ್ ಸಾಲ. ಆಮೇಲೆ ಈ ಒಂದು ಕೈ ಸಾಲದವ್ರಿಗೆ ಜಮೀನುಗಳನ್ನ ಅಡಮಾನ ಇಟ್ಟಿದ್ದಾರೆ, ಬಡ್ಡಿ ಕಟ್ಟಕ್ಕಾಗ್ತಾರೆ. ಎಷ್ಟೋ ಜನ ರೈತರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಗಳ 7 ಕೋಟಿ ಜನದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು ಆರಾಮಾಗಿ ಮಲಗೋದು ಬಿಟ್ರೆ, ಇನ್ನೊಬ್ರು ಯಾರೋ ಕಾಲರ್ ಬರ್ತಾ ಇದಾರೆ. ಹಲೋ. ಹಲೋ, ಎಸ್
ಸರ್ ಜಗದೀಶ್ ಸರ್ ಅಲ್ಲ? ಹೌದು ಮೇಡಮ್. ನೀವು ಟಾಕ್ ಕೇಳಿದೆ. ಎಸ್ ಮೇಡಮ್, ಹೇಳಿ ಹೇಳಿ ಹೇಳಿ. ನೀವ್ ಹೇಳಿದ್ರಲ್ಲ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ. ಎಸ್ ಮೇಡಮ್, ಹೇಳಿ, ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನ. ಹಂಚ್ಕೊಳ್ಳೋದು ನಮ್ಮ ಕರ್ನಾಟಕ ಡೆವಲಪ್ಮೆಂಟ್ ನೋಡಲ್ಲ ಸರ್. ಅಂದ್ರೆ ಅಂದ್ರೆ ಸಿದ್ದರಾಮಯ್ಯನವರ ಆಡಳಿತಕ್ಕಿಂತ ಇನ್ನ ಕೆಟ್ಟ ಆಡಳಿತ ಆಗುತ್ತಂತ ಅಥವಾ ಏನಾದ್ರು ಒಳ್ಳೇದಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಒಳ್ಳೇದಾಗಲ್ಲ ಸರ್, ಏನು ಒಳ್ಳೇದಾಗಲ್ಲ. ಯಾಕಂದ್ರೆ ಆ ಭ್ರಷ್ಟಾಚಾರ ಹೋಗೋವರೆಗೂ ಯಾರಿಗೂ ಒಳ್ಳೇದಾಗಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಯಾವ್ದು ಡೆವಲಪ್ಮೆಂಟ್ ನೋಡಕ್ ಆಗ್ತಾ ಇಲ್ಲ ಸರ್. ಅಲ್ಲ, ಈಗ ನಾವೇನ್ ಎಕ್ಸ್ಪೆಕ್ಟ್ ಮಾಡೋಣ? ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಇಲ್ವಲ್ಲ ಸರ್. ಎಸ್ ಅಂದ್ರೆ ಸಾಲ ಸೋಲ ಮಾಡಿ ಮಕ್ಕಳು ಓದ್ಸು ಕೂಡ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗಲ್ಲ ಅಲ್ವಾ? ಮಾಡಿ ಸರ್, ಯೂತ್ಗೆ ಕೆಲ್ಸನೇ ಇಲ್ಲ ಅಂದ್ರೆ ಏನ್ ಸರ್? ನಮ್ ಸೊಸೈಟಿ ಹೆಂಗಾಗುತ್ತೆ, ಎಲ್ಲಿ ಹೋಗುತ್ತೆ ಸರ್? ಎಲ್ಲಾರು ಏನು ರಾಂಗ್ ರೂಟ್ ಹೋಗಕ್ ಶುರು ಮಾಡ್ಬಿಡ್ತಾರೆ ಮಕ್ಕಳು. ಡೆಫಿನೆಟ್ಲಿ ರಾಂಗ್ ರೂಟ್ ಅಂತೇನಿಲ್ಲ. ಇವತ್ತು ನಾನು ಎಷ್ಟೋ ಜನ ಸೋಷಿಯಲ್ ಎಲಿಮೆಂಟ್ಸ್ ಆಗ್ತಾರೆ ಸರ್. ಎಸ್ ನನ್ಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನ BE ಓದ್ಬಿಟ್ಟು ಗಾಂಜಾ ಮಾಡ್ತಾ ಇದಾರೆ, BE ಓದ್ಬಿಟ್ಟು ಇಲ್ಲಿ ಡ್ರಗ್ಸ್ ಟ್ರಾಫಿಕಿಂಗ್ ಮಾಡ್ತಾರೆ, ಝೊಮ್ಯಾಟೊ ಮಾಡ್ತಾ ಇದಾರೆ. ಎಷ್ಟೋ ಕಡೆ ನಾವು BE ಓದಿದ್ರು ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೆಲ್ಸಕ್ಕೆ ಬಂದಿದ್ರು. 5,000 ಸಂಬಳಕ್ಕೆ BE ಮಾಡೋ ಹುಡುಗರು ಕೆಲ್ಸಕ್ಕೆ ಬರ್ತಾರೆ ಅಂತಂದ್ರೆ ಇವತ್ತಿನ ಓದಿರುವಂತ ಅದಕ್ಕೆ ಈಗಿನ ಕಾಲ ಪೀಳಿಗೆ ಮದ್ವೆನೂ ಬೇಡ, ಮಕ್ಕಳು ಬೇಡ ಅಂತಾರೆ ಸರ್. ಡೆಫಿನೆಟ್ಲಿ ಎಲ್ಲಿ ಹೋಗಿ ನಿಲ್ತಿದೆ ನಮ್ ರಾಜ್ಯ, ನಮ್ ದೇಶ? ಪಾಪ ಯಾರೋ ಒಬ್ಬ ಏನೋ ಮಾಡ್ತೀನಿ ಅಂತ ಹೋದ್ರೆ ಅದೇ ಜಂಪಿಂಗ್ ಫ್ರಾಕ್ಸ್ ಅಂತಾರಲ್ಲ, ಒಂದು ಕಪ್ಪೆನ ಇನ್ನೊಂದು ಕಪ್ಪೆ ಹಿಡಿದು ಇಲ್ದಂಗೆ ಆಯ್ತು. ಬಾಕ್ಸ್ ಆಫ್ ಫ್ರಾಕ್ಸ್ ಅಲ್ಲ, ಈಗ ಎರಡೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಮಾಫಿಯಾ ರಾಜಕಾರಣಿಗಳು ದೇಶವನ್ನ ರಾಜ್ಯವನ್ನ ನಡೆಸ್ತಾ ಇದ್ದಾರೆ. ನಮ್ಗೆ ಇವ್ರು ಯಾರು ಬೇಡ ಸರ್, ರಾಜಕಾರಣಿನೇ ಬೇಡ. ಅವ್ರು ನಮ್ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ, ನಮ್ ಟ್ಯಾಕ್ಸ್ ದುಡ್ಡಲ್ಲಿ ಓಡಾಡ್ತಾ ಇದ್ದಾರೆ, ಮಜಾ ಮಾಡ್ತಿದ್ದಾರೆ. ನಾವ್ ಹೇಗಿದ್ದೀರೋ ಹಾಗೆ ಇದೀರಿ, ನೋ ಡೆವಲಪ್ಮೆಂಟ್. ಆದ್ರೆ ಅವ್ರು ಮಾತ್ರ ಎಲ್ಲ ಆ ಸೌಕರ್ಯನ ಅನುಭವಿಸಿ ತಲೆಮಾರಿಗೆ ಇಟ್ಬಿಟ್ಟು ಹೋಗ್ತಾರೆ. ಅಂದ್ರೆ ಮುಂದೆ ದೇಶಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು ಭವಿಷ್ಯ ಇಲ್ಲ, ಬದಲಾವಣೆ ಇಲ್ಲ ಸರ್, ಖಂಡಿತ ಭವಿಷ್ಯ ಇಲ್ಲ ಸರ್. ಬದಲಾವಣೆ ಆಗ್ಬೇಕು ಅಂತೀರಾ? ರಾಜಕೀಯ ಬದಲಾವಣೆ ಆಗ್ಬೇಕು ಅಂತೀರಾ? ಎಸ್ ಸರ್, ರಾಜಕೀಯ ಬದಲಾವಣೆ. ಹಳೆ ಉಳಿಗಳೆಲ್ಲ ಹೋಗ್ಬಿಟ್ಟು ಯು ವಾಂಟ್ ಟು ಸಿ ನ್ಯೂ ಫೇಸಸ್, ನ್ಯೂ ಸಿಸ್ಟಮ್. ಸರ್ ಎಲ್ಲಾರು ಓದಿದ್ದಾರೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಹಾಗೆ ಹೀಗೆ ಅಂತಾರೆ. ಎಲ್ಲಿ ಸರ್ ಏನು ಚೇಂಜ್ ಕಾಣಿಸ್ತಾ ಇಲ್ಲ, ಅದೇ ಮುಖ ನೋಡಿ 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 ಬೇಜಾರಾಗ್ಬಿಟ್ಟಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಸಾಮಾನ್ಯ ಜನರು ತಮ್ಮ ನೋವನ್ನ, ತಮ್ಮ ಅನುಭವವನ್ನ, ತಮ್ಮ ಎಕ್ಸ್ಪೆಕ್ಟೇಷನ್ ಹಂಚ್ಕೊಂತ ಇದ್ದಾರೆ. ಇದು ನಾವ್ ಹೇಳಿದಷ್ಟೇ, ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ವಿ ಪಿಕ್ ಅಪ್ ದ ಕಾಲ್. ಅವ್ರು ಹೇಳೋದೇನು ಅಂತಂದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ, ರಾಜ್ಯಕ್ಕೆ ಭವಿಷ್ಯ ಇಲ್ಲ. ಈ ಅದೇ ಹಳೆ ಮುಖಗಳು, ಅದೇ ಪಕ್ಷಗಳು, ಅದೇ ರಾಜಕಾರಣಿಗಳು, ಅದೇ ಸುಳ್ಳು ಭರವಸೆಗಳು, ಅದೇ ಲೂಟಿಗಳು. ಆಕೆಗೆ ಆ ಎಮ್ಮನ್ಗೆ ಹೇಳಕ್ ಬಂದಿಲ್ಲ ಪಾಪ ಮೇಡಮ್ ಅವ್ರಿಗೆ, ಬಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಒನ್ ಮೋರ್ ಕಾಲ್ ಬರ್ತಾ ಇದೆ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನಮ್ಮ ಹೆಸರು ಗಣೇಶ್ ರಾವ್ ಅಂತ. ಹೇಳಿ ಗಣೇಶ್ ರಾವ್ ಅವರೇ, ಪ್ಲೀಸ್. ನಾನ್ ನಿಮ್ದು ಲೈವ್ ನೋಡ್ತಾ ಇರ್ತೀನಿ. ಏನಂದ್ರೆ ಸರ್, ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ಹುಡುಗನು ಕಮೆಂಟ್ ಹಾಕ್ತಾನೆ ಡೈಲಿ. ಇದು ನಮ್ದೇನಂದ್ರೆ ಸೀನಿಯರ್ ಸಿಟಿಸನ್, ನಾವು ದುಡ್ದಿದ್ದ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಹಾಕಿದ್ವು ಬಸವನಗುಡಿಲಿ. ಇಲ್ಲಿ ಏನಾಯ್ತಂದ್ರೆ ನೋಟ್ ಬ್ಯಾನ್ ಟೈಮ್ ಅಲ್ಲಿ ಜನ ತಂದು ಹಾಕಿದ್ರು. 8 ಬ್ರಾಂಚ್ ಇತ್ತು ರಾಘವೇಂದ್ರ ಬ್ಯಾಂಕ್ ಅನ್ನೋದು, ಗೊತ್ತಲ್ವಾ? ಅದನ್ನ ನೋಡ್ಕೊಂಡು ಇದ್ರಲ್ಲಿ ಕೆಲವು ಬಿಜೆಪಿ ಲೀಡರ್ಸ್ಗಳು ಲೋನ್ ಡಿಫಾಲ್ಟರ್ ಆಗಿದ್ದಾರೆ. 3,000 ಕೋಟಿ ಜನಗಳ ದುಡ್ಡನ್ನ RBI ಲೈಸೆನ್ಸ್ ಇದ್ದು ಲೀಗಲ್ ಆಗಿ ಸ್ಕ್ಯಾಮ್ ಮಾಡಿದ್ದಾರೆ. 500 ಜನ ಇವತ್ತಿನವರೆಗೂ ಡೆತ್ ಆಗಿದ್ದಾರೆ. ಇದಕ್ಕೆ ತೇಜಸ್ವಿ ಸೂರ್ಯ ನ್ಯಾಯ ಕೊಡ್ಸಪ್ಪ ಅಂದ್ರೆ ಅವ್ನು ಓಡೋಗ್ತಾನೆ. ಅಚ್ಚೇ ದಿನ ಅಂತ ಎಲ್ಲಿಗ್ ಬಂತು ಸರ್? ಕಷ್ಟಪಟ್ಟು ದುಡ್ದಿದ್ದು ನಾವು. ಅಚ್ಚೇ ದಿನ ಸ್ಕ್ಯಾಮ್ಗಳ ದಿನವಾಗಿ ಬದಲಾವಣೆ ಆಗಿದೆ. ಸ್ಕ್ಯಾಮ್ಗಳಲ್ಲಿ ದೊಡ್ಡವರು ಲೂಟಿ ಮಾಡಿಕೊಂಡು ಇವತ್ತು ನ್ಯಾಯ ಅನ್ನೋದು ಒಂದು ದೊಡ್ಡ ಮರುಚಿಕೆ ಆಗಿದೆ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಕೋರ್ಟ್ಗೆ ಹೋಗಿ ಫೀಸ್ ಕೊಟ್ಟು ಫೈಟ್ ಮಾಡಿ ನ್ಯಾಯ ತಗೊಳ್ತಾನೆ ಅನ್ನೋ ಭರವಸೆ ಖಂಡಿತ ಉಳಿದಿಲ್ಲ. ಏನಾದರೂ ಈ ನೇಪಾಳದ ರೀತಿಯಲ್ಲಿ ಜನ ಬೀದಿಗೆ ಬಂದು ಒಂದು ಬದಲಾವಣೆ ಸರ್ಕಾರ ಮಾಡಿದ್ರೆ ಆಗುತ್ತೆ. ಇವತ್ತಲ್ಲ ನಾಳೆ ಖಂಡಿತ ಆಗ್ಲೇಬೇಕು, ಆಗುತ್ತೆ. ಏನೋ ಇದಕ್ಕೆ ದಾಖಲೆಗಳನ್ನೆಲ್ಲ ಸುಟ್ಟಾಕಿದ್ದಾರೆ. ಇದಕ್ಕೆ ನಮ್ಗೆ 6 ವರ್ಷದಿಂದ ನಾವು ನಿದ್ರೆ ಮಾಡ್ತಿಲ್ಲ ಮನೆಯಲ್ಲಿ. ನಮ್ಗೆ ಜೀವನಕ್ಕೆ ಇದ್ದಿದ್ದ ದುಡ್ಡು 50 ಲಕ್ಷ ರೂಪಾಯಿನ ನಾವು ಹಾಕಿದೀವಿ. ನಮ್ ತರನೇ ಕೋಟಿ ಹಾಕಿದ್ದಾರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್. ಇವತ್ತಿನವರೆಗೂ ದುಡ್ಡು ಬಂದಿಲ್ಲ. ಅಲ್ಲ, ನೀವೆಲ್ಲ ಡೆಪಾಸಿಟ್ ಮಾಡಿದ್ರೆ ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಅವರೆಲ್ಲ ಸ್ಕ್ಯಾಮ್ ಮಾಡ್ಕೊಂಡು ತಿಂದಾಕೊಂಡು ಹೋದ್ರು. ಇವತ್ತು ಅದಕ್ಕೆ ನ್ಯಾಯ ಸಿಗೋದು, ನಿಮ್ ದುಡ್ಡು ವಾಪಸ್ ಬರೋದು ಎಲ್ಲೋ ಒಂದ್ ಕಡೆ ಮರೀಚಿಕೆ ಅಂತ ನನಗನ್ನಿಸ್ತದೆ. ಮೈ ಪರ್ಸನಲ್ ಒಪಿನಿಯನ್. ಓಕೆ, ನಾನು ಈ ವಿಚಾರವಾಗಿ ಎಲ್ಲ ಗೊತ್ತಿದೆ.
ಇದೆಲ್ಲ ಬದಲಾವಣೆ ಆಗ್ಬೇಕು ಸರ್. ಹಾಗಾಗಿನೇ ಒಂದು ಹೊಸ ಯುವಕರು, ಒಂದು ಹೊಸ ರಾಜಕೀಯ ಯೋಚನೆ ದೇಶದಲ್ಲಿ, ರಾಜ್ಯದಲ್ಲಿ ನಾವೆಲ್ಲ ನೋಡ್ಬೇಕು ಅಂತ ಮಾಡಬೇಕು, ಅದು ಮೂಡಿಸ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಬೀಳ್ತಾ ಇದೀವಿ. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬಹುದು. ಥ್ಯಾಂಕ್ ಯು ಸರ್. ನೋಡಿ, ಸ್ಕ್ಯಾಮು, ಕಳ್ಳತನ, ಕ್ರೈಮು, ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ ಅನ್ನೋದು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಒಂದು ರೀತಿ ಆಫರ್ಗಳಾಗ್ಬಿಟ್ಟಿದೆ. ದುಡ್ಡನ್ನ ಕದ್ದು, ದುಡ್ಡನ್ನ ಸ್ಕ್ಯಾಮ್ ಮಾಡಿ ಲಬ್ಡಾಯಿಸೋ ಜನರು ಕೂಡ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದು ಸರ್ಕಾರದಲ್ಲಿರುವಂತರಾಗಿರ್ಬೋದು, ಆಡಳಿತರಾಗಿರ್ಬೋದು, ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು, ಭ್ರಷ್ಟ ಆಡಳಿತ ಆಗಿರ್ಬೋದು, ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು. ಈ ವ್ಯವಸ್ಥೆ ಈ ಮಟ್ಟಕ್ಕೆ ಹಾಳಾಗೋಗಿದೆ. ಏನು ನಮ್ಮ ಈ ಲೈವಿನ ಉದ್ದೇಶ ಏನು ಅಂತಂದ್ರೆ, ಸಾಮಾನ್ಯ ಜನರ ಭಾವನೆ ಏನಿದೆ, ಏನಾದ್ರೂ ಬದಲಾವಣೆ ಆಗತ್ತಾ ಅಂತ. ಖಂಡಿತ ಮುಂದೊಂದು ದಿನ ತಮಿಳುನಾಡಲ್ಲಾದಂತ ಒಂದು ದೊಡ್ಡ ಮಟ್ಟದ ಬದಲಾವಣೆ, ಯಾರೋ ಒಂದು ಹೊಸಬರು ಬಂದ್ರೆ ಒಂದು 5-10 ವರ್ಷ ಖಂಡಿತವಾಗಿ ಮಿನಿಮಮ್ ಸಮಸ್ಯೆಗಳಿದ್ದು ಒಂದು ಒಳ್ಳೇದಾಗತ್ತೆ ಅನ್ನೋ ಭರವಸೆಯಿಂದ ನಾವುಗಳು ಕೂಡ ಬದುಕ್ತಾ ಇದ್ದೀವಿ, ಜನರು ಕೂಡ ಬದುಕ್ತಾ ಇದ್ದೀವಿ. ಅಂತ ದಿನಗಳು ಕರ್ನಾಟಕದಲ್ಲಿ ಬರ್ಲಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾವ್ದೊಂದು ಕಾಲ್ ಇದೆ, ನೋಡ್ತೀನಿ. ಹಲೋ. ಹಾ, ನಮಸ್ಕಾರ, ಹೇಳಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ರಿ. ಹೇಳಿ. ನಡೀತಾ ಇದೆ, ಲೈವ್ ಅಲ್ಲಿ ನಡೀತಾ ಇದೆಯಾ? ಹಲೋ, ಮಾತಾಡಿ ಪ್ಲೀಸ್. ಸೊ ಒಂದು ಬದಲಾವಣೆಯನ್ನ ಆಶಾಕಿರಣವನ್ನ ಈ ದೇಶದ ಪ್ರಜೆ ಇಟ್ಕೊಂಡಿದ್ದಾರೆ, ಈ ರಾಜ್ಯದ ಪ್ರಜೆ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಆದರೆ ಬರೀ ನಮ್ಗೆ ಬೆಲೆ ಏರಿಕೆ ಮಾಡಿ ನಮ್ಮನ್ನ ಲೂಟಿ, ಅಂದ್ರೆ ದ ಕಾಮನ್ ಮ್ಯಾನ್ ಇಸ್ ಬಿಕಮ್ ಮೋರ್ ಆರ್ ಲೆಸ್ ಲೈಕ್ ಬಿಕಮ್ ಎ ATM ಕಾರ್ಡ್. ಕರ್ನಾಟಕದಲ್ಲೂ ಒಂದು ಬದಲಾವಣೆ ರಾಜಕೀಯ ಖಂಡಿತ ಬೇಕಾಗಿದೆ. ಇದು ಜನರು ಬಯಸ್ತಾ ಇದ್ದಾರೆ. ಅದು ರೈತರಾಗಿರ್ಬೋದು, ಮನೆಯಲ್ಲಿರುವ ಐ ಥಿಂಕ್ ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಗೋವರ್ಸ್ ಆಗಿರ್ಬೋದು, ಅಥವಾ ಇವತ್ತಿನ ನಿರುದ್ಯೋಗ ಯುವಕರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು. ನನಗೆ ಕನಿಷ್ಠ ಏನಿಲ್ಲ ಒಂದು ದಿವಸಕ್ಕೆ 1,500 to 2,000 ವಾಟ್ಸಪ್ ಅಲ್ಲಿ ನನಗೆ ಕಮ್ಯುನಿಕೇಶನ್ ಆಗುತ್ತೆ. ಓದ್ಲಿಕ್ಕೆ ಆಗೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನಮಗೆ ಸಮಸ್ಯೆ ಇದೆ ಕರ್ನಾಟಕದಲ್ಲಿ ಒಂದು ಬದಲಾವಣೆ ರಾಜಕೀಯ ಬೇಕು. ಖಂಡಿತವಾಗಿ ನೋಡೋಣ, ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆ ಪರ್ವ ಜನರಿಗೆ ಸಿಗಬೇಕು. 2023 ನನಗೆ ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ದಯಮಾಡಿ ಗಮನದಲ್ಲಿ ಇಟ್ಕೊಳ್ಳಿ. 2026 ಇಟ್ ವಿಲ್ ಬಿ ಎ ಡಿಸಾಸ್ಟರ್ ಎಂಡ್ ಫಾರ್ ಮಾಫಿಯಾ ಪೊಲಿಟಿಷಿಯನ್ಸ್ ಅಂತ ಒಂದು ಸಂದೇಶ ಇದೆ. ಅದು ಯಾರು ಕೊಟ್ಟಿದ್ದು, ಏನ್ ಕೊಟ್ಟಿದ್ದು ಅದು ಬೇರೆ ವಿಚಾರ. ಬಟ್ ಭಾರತದಲ್ಲಿ ಮಾಫಿಯಾ ರಾಜಕಾರಣಿಗಳ ಕೊನೆ ಆಗತ್ತೆ. ರಾಜ್ಯದಲ್ಲೂ ಅಷ್ಟೇ ಮಾಫಿಯಾ ರಾಜಕಾರಣಿಗಳ ಕೊನೆ ಆಗುತ್ತೆ ಅನ್ನೋದು ಒಂದು ದೃಢ ಒಂದು ಸಂದೇಶ. ಯಾರು ಅಂತ ಆಮೇಲೆ ಹೇಳ್ತೀನಿ. ಯಾರೋ ಒಂದು ಕಾಲ್ ಇದೆ, ಕೊನೆ ಕಾಲ್ ಇದನ್ನು ನೋಡ್ಬಿಟ್ಟು. ಹಲೋ, ನಮಸ್ಕಾರ ಸಾಹೇಬ್ರೆ. ಹೇಳಿ. ನಮಸ್ಕಾರ, ಹೇಳಿ. ಅದೇ ನಿಮ್ಮ ವಾಟ್ಸಪ್ ಯೂಟ್ಯೂಬ್ ಇದರಲ್ಲಿ ನೋಡಿ ನಾನು ಫೋನ್ ಮಾಡ್ತಾ ಇದ್ದೀನಿ ಸರ್. ಬಟ್ ನನಗೆ ಸರ್, ನಮ್ಮ ಕರ್ನಾಟಕದ ಜನ ಏನ್ ದುರಾದೃಷ್ಟವ್ರ ಗೊತ್ತಿಲ್ಲ. ಇಲ್ಲಿ ಪ್ರತಿ ರಾಜಕೀಯ ಇದ್ರಲ್ಲೂ ವೆದರ್ ಇಟ್ಸ್ ಬಿಜೆಪಿ, ವೆದರ್ ಇಟ್ಸ್ ಕಾಂಗ್ರೆಸ್, ಬಂದವರೇ ಬರ್ತಾರೆ. ಯಾರು ಹೊಸಬರು ಬರೋದಿಲ್ಲ. ಯಾವುದೇ ಚೇಂಜಸ್ ಅನ್ನ ತರ್ತಾ ಇಲ್ಲ. ಸುಮ್ನೆ ಹೇಳ್ಕೊಂತಾರೆ. 224 ಜನ ಸೇರ್ಕೊಂಡು ಇದ್ರಲ್ಲಿರ್ಬೋದು ಅವ್ರ ಹಿಂಬಾಲಕರು ಮಜಾ ಮಾಡ್ತಾರೆ. ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಹೋಗ್ತಾರೆ. ಆಮೇಲೆ ಗ್ಯಾರಂಟೀಸ್ ಅನ್ನ ಕೊಡ್ತಾರೆ. ಗ್ಯಾರಂಟೀಸ್ ಅಲ್ಲಿ ಏನು, ಎಷ್ಟು ಜನಕ್ಕೆ ಬೆನಿಫಿಟ್ ಆಗ್ತದೆ ಅದು? ಐ ಡೋಂಟ್ ಥಿಂಕ್ ನಾವಂತೂ 1 ಪೈಸದ ಗ್ಯಾರಂಟಿ ಬೆನಿಫಿಟ್ ಅಂತೂ ಪಡೆದಿಲ್ಲ ಇದುವರೆಗೂ. ಈಗ ನಾವೆಲ್ಲ ಇಷ್ಟು ಟ್ಯಾಕ್ಸ್ ಅನ್ನ ಕಟ್ತೀವಿ, ನಮಗೇನು ಡೆವಲಪ್ಮೆಂಟು ಇಲ್ಲ. ಇಲ್ಲಿ ಟ್ಯಾಕ್ಸ್ ದುಡ್ಡನ್ನು ಕಟ್ ಮಾಡ್ತಾ ಇದ್ದಾರೆ. ಇದು ಅಲ್ಲ, ಈಗ ಗ್ಯಾರಂಟಿ ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾದಂತ ಗ್ಯಾರಂಟಿ ಕೊಟ್ರೆ ನೋಡಿ ಸರ್, ನಿಮ್ಗೆ ಗ್ಯಾರಂಟಿದು ಒಂದು ದೊಡ್ಡ ಇದು ಸ್ಕ್ಯಾಮ್. ಅದು ಏನ್ ಗೊತ್ತಾ ಸರ್, ಅದರಲ್ಲಿ ಬೇಜಾನ್ ದುಡ್ಡನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಕಮಿಟಿ ಅಂತ ಮಾಡ್ಕೊತಿದ್ದಾರೆ. ಆ ಕಮಿಟಿನಲ್ಲಿ ಜನಗಳಿಗೆ ಸಂಬಳ ಕೊಡ್ತಾರಲ್ಲ, ಅದು ವೇಸ್ಟ್. ಅವ್ರದ್ದು ಏನೂ ರೋಲ್ ಇರಲ್ಲ ಅಲ್ಲಿ ಮಣ್ಣಾಂಗಟ್ಟೆ. ಅಲ್ಲ, ನನಗೆ ನೇರವಾದ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇರೋದೇನು ಅಂತಂದ್ರೆ, ಈ ಪ್ರೋಗ್ರಾಮಿನ ಉದ್ದೇಶ ಸೋಮವಾರದಿಂದ ಹೊಸ ಸರ್ಕಾರ, ಸಿಎಂ, ಕ್ಯಾಬಿನೆಟ್, ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ರಾಜ್ಯ ಬಿಜೆಪಿ ಸಮಯದಲ್ಲೂ ಕೂಡ ನಾನು ನೋಡಿ, ಈ ಪೊಲಿಟಿಕಲ್ ಸಿಸ್ಟಮ್ ಹೋಗೋವರೆಗೂ ಯಾವ್ದು ಏನೇ ಬಂದ್ರು ಯಾರು ಸರ್, ಅದೀಗ ಇನ್ನೊಬ್ಬ ಬಂದು ಈಗ ಅಷ್ಟೇ. ಈಗ ಇದುವರೆಗೂ ಒಬ್ಬ ಮಜಾ ಮಾಡ್ದ, ಇನ್ನೊಬ್ಬ ಬರ್ತಾನೆ ಮಜಾ ಮಾಡ್ತಾನೆ ಅಷ್ಟೇ. ಏನು ಜನಗಳಿಗೆ ಏನು ಚೇಂಜಸ್ ಆಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಬಂದು ಈ ಜನಗಳಿಗೋಸ್ಕರ ನಿಂತ್ಕೋಬೇಕು ಅನ್ನೋರು ಯಾರು ಇಲ್ಲ ಸರ್. ಇವತ್ತು ನೋಡಿ, ನಮ್ ಕರ್ನಾಟಕದಲ್ಲಿ ಈಗ ಬಿಜೆಪಿ ಅವರು
ಕರಪ್ಷನ್ ಅಂತಿದ್ರು. ಕಾಂಗ್ರೆಸ್ ಅನ್ನ ತಂದ್ವಿ ಏನಂತ, ಇವ್ರು ಬಿಜೆಪಿ ಕರಪ್ಷನ್ ಮಾಡೋದು ಅಂತ. ಸರ್ ಇಟ್ ಹ್ಯಾಸ್ ಗಾನ್, ಎಲ್ಲಾ ಇಲಾಖೆನಲ್ಲೂ ಇನ್ಕ್ರೀಸ್ ಆಗೋಯ್ತೆ ಹೊರತು ಕಡಿಮೆನೆ ಆಗ್ಲಿಲ್ಲ. ಇವತ್ತು ನೀವು ಲೋಕಾಯುಕ್ತ ಹೇಳ್ತೀರಾ, ಒಂದು ಲೋಕಾಯುಕ್ತ ಸಾಕೆ ಆಗಲ್ಲ ಸರ್. ಅವ್ರೇ ಏನ್ ಹೇಳ್ತಾರೆ ಗೊತ್ತಾ, ಆಫೀಸರ್ಸ್ ನೀವು ಯಾವ್ದೇ ಹೋಗ್ಲಿ, ಯಾರಿಗೆ ಹೇಳ್ತೀರಿ, ಮಿನಿಸ್ಟರ್ ಹೇಳ್ತೀರಂದ್ರೆ, ಲೋಕಾಯುಕ್ತ ಹೇಳ್ತಿರೋದ್ರೆ ಹೇಳ್ರಿ, ಅವರು ತಗೋತಾ ಇದಾರೆ, ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅಲ್ಲ, ಭ್ರಷ್ಟಾಚಾರ ಮುಕ್ತ ಮಾಡ್ಲಿಕ್ಕೆ ಯಾರಾದ್ರೂ ಬಾಹುಬಲಿನೇ ಬೇಕು, ಅದು ಒಂದು ಕರ್ನಾಟಕದಲ್ಲಿ ನೀವು ಈ ಏನ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಇದೆ ಅಲ್ಲ, ಇದರಲ್ಲಿ ನಾವು ಬರ್ಕೊಡ್ತೀನಿ ಸರ್ ನನ್ನ ರೈಟಿಂಗ್ ಅಲ್ಲಿ, ಯಾರಿಂದಲೂ ಕರಪ್ಷನ್ ಸ್ಟಾಪ್ ಮಾಡಕ್ ಸಾಧ್ಯ. ಅಲ್ಲ, ಎಕ್ಸಿಸ್ಟಿಂಗ್ 3 ಪಕ್ಷಗಳ ಕೈಲಿ ಆಗಲ್ಲ, ಅದು ಒಪ್ಕೊಳ್ತೀನಿ. ಬಟ್ ಬದಲಾವಣೆ ಏನಾಗಿದೆ ಸರ್, ನಮ್ ದುರಾದೃಷ್ಟ ಏನ್ ಕರ್ನಾಟಕದಲ್ಲಿ ನೋಡಿ, ನೀವು ನಿಮ್ಮಂತವ್ರು ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಮುಂದೆ ಬರ್ಬೇಕು, ಅದ್ ಆಗ್ತಾ ಇಲ್ಲಲ್ಲ ಸರ್. ತಮಿಳ್ನಾಡಲ್ಲಿ ಹೆಂಗೆ ಒಂದು ಇದು ಬಂತು ನೋಡಿ, ಆ ತರ ಬರ್ಬೇಕು ಸರ್, ಗಟ್ಟಿ ಆಗತ್ತೆ ನೋಡ್ರಿ. ಏನು ಸರ್, ನನಗೆ ಐ ಡೋಂಟ್ ನೋ ಸರ್, ಆ ತರ ಒಬ್ರು ಬರ್ಬೇಕು ಸರ್. ಈಗ ಅದೇ UP ನಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಯೋಗಿ, ಆ ತರ ಮಾಡ್ಬೇಕು ಸರ್. ಇದು ಏನ್ ಸರ್, ಇದು ಎಷ್ಟು ವರ್ಷ ಅಂತ ನಾವು ಅನುಭವಿಸೋದು ಸರ್. ಈಗ ನಾವು 24 ಗಂಟೆ ದುಡಿತೀವಿ ಸರ್, ಏನೂ ಮುಂದೆ ಬರಕ್ ಆಗಲ್ಲ. ಇವ್ರು ಸುಮ್ನೆ 1-2 ವರ್ಷ ಬಂದ್ಬಿಟ್ಟು ತಲೆಮಾರ್ಗ ಆಗಂಗ್ ಮಾಡ್ಕೊಂಡು ಹೋಗ್ತಾರೆ ಸರ್. ಥ್ಯಾಂಕ್ ಯು. ಅವರ ಭಾವನೆಗಳು ಅದನ್ನೇ ಒಂದು ಬದಲಾವಣೆ ಬೇಕು ಅಂತ. ಕರ್ನಾಟಕದಲ್ಲಿ ಮಟ್ಟದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಅಲೆ ಬರ್ದಿದ್ದು, ಇದೆಲ್ಲ ಟೆಂಪರರಿ. ಅಂದ್ರೆ ಅವರವರ ಪಕ್ಷದಲ್ಲಿ ಅವರವರು ಅಧಿಕಾರನ ಎಂಜಾಯ್ ಮಾಡ್ಕೊಳಕ್ಕೆ ಬದಲಾವಣೆ ಮಾಡ್ಕೊಂತ ಇದಾರೆ ಹೊರತು ಜನರ ಬದುಕಲ್ಲಿ ಏನೋ ಬದಲಾವಣೆ ಆಗತ್ತೆ ಖಂಡಿತ ಇಲ್ಲ. ನನಗೆ ಗೊತ್ತಿಲ್ಲ, ಯಾರು ಫೋನ್ ಮಾಡಿದ್ರೆ ಯಾರು ಕೂಡ ನನಗೇನು ಯಾರು ಪರಿಚಯ ಇಲ್ಲ. ಬ್ಲೈಂಡ್ಲಿ ಕಾಲ್ಸ್ ಬರ್ತಾ ಇದೆ, ನಾನು ಕಾಲ್ಸ್ಗಳನ್ನ ತಗೊಂಡು ನಿಮ್ ಮುಂದೆ ಅದನ್ನೇ ಮಾತಾಡ್ತಾ ಇದ್ದೀವಿ. ನಮ್ಗೆ ಜನರ ಭಾವನೆಯಲ್ಲಿ ಈ ಕರ್ನಾಟಕದಲ್ಲಿ ಮುಂದೆ ಬರುವಂತ CM ಆಗಿರ್ಬೋದು, ಕ್ಯಾಬಿನೆಟ್ ಆಗಿರ್ಬೋದು, ಏನೋ ಬದಲಾವಣೆ ಜನರ ಜೀವನದಲ್ಲಿ ಮಾಡ್ತಾರೆ ಅಂತ ಯಾರಿಗೂ ನಂಬಿಕೆ ಇಲ್ಲ. ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಕ್ರೈಮ್ ಜಾಸ್ತಿ ಆಗಿದೆ, ಲೂಟಿಕೋರರು ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ರಾಜ್ಯದಲ್ಲಿರುವಂತ 41,000 ಶಾಲೆಗಳ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಜನರಿಗೆ ನಾವು ಫ್ರೀ ಮೆಡಿಕಲ್ ಒಂದು ಚಿಕ್ಕ ಭೂತಾನ್ ದೇಶದಲ್ಲಿ, ಫಿನ್ಲ್ಯಾಂಡ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಜನರಿಗೆ ಫ್ರೀ ಎಜುಕೇಶನ್ ಇದೆ. ಫ್ರೀ 100% ಕ್ವಾಲಿಟಿ ಎಜುಕೇಶನ್ಸ್, ಕ್ವಾಲಿಟಿ ಹೆಲ್ತ್ ಕೇರ್ ಇದೆ. ನಮ್ಮ ದೇಶದಲ್ಲಿ ಯಾವನಿಗೆ ಓಟ್ ಹಾಕಿದ್ರು, ಯಾವನಿಗೆ ಮಾಡಿದ್ರು ಕೂಡ ಖಂಡಿತವಾಗಿ ಆ ಒಂದು ಬೆನಿಫಿಟ್. ಯಾರೋ ಒಂದೇ ಒಂದು ಕಾಲ್ ಇದೆ, ಲಾಸ್ಟ್ ಕಾಲು ಮುಗಿಸೋಣ, ಇಲ್ಲ ಕಟ್ ಮಾಡಿದ್ರು. ಏನೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಬದಲಾವಣೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಖಂಡಿತ ಬೇಕಾಗಿದೆ. ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಮಾಡುವಂತ ಉದ್ದೇಶ ಎಷ್ಟೇನೇನೆ, ಜನರ ಮನಸ್ಸಲ್ಲಿ ಏನಿದೆ, ನಾವು ನಮ್ಗೆ ಮನ್ಸು ಸಿಕ್ಕದಾಗೆಲ್ಲ ನಿಮ್ ಮುಂದೆ ವಿಡಿಯೋ ಬಂದು ನಾವು ಮಾತಾಡಿರೋದು ನಿಜ. ಜನರನ್ನ ಮಾತಾಡ್ಸೋಣ, ಜನರ ಭಾವನೆಯನ್ನ ನಿಮ್ ಮುಂದೆ ಇಡೋಣ. ಆಮೇಲೆ ಜನರಿಗೆ ಏನ್ ಅನಿಸ್ತಾ ಇದೆ ಬದಲಾವಣೆ ಬಗ್ಗೆ ಅನ್ನೋದನ್ನ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಒಂದಷ್ಟು ಕಾಲ್ಸ್ ನ ತಗೊಂಡು ನಿಮ್ ಮುಂದೆ ಇಡೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೀನಿ. ಥ್ಯಾಂಕ್ಸ್ ಅ ಲಾಟ್. ಕರ್ನಾಟಕದಲ್ಲಾಗಿರ್ಬೋದು, ಈ ದೇಶದಲ್ಲಾಗಿರ್ಬೋದು, ಫೈನಲಿ ಹೇಳ್ತೀನಿ, 2026 ಒಂದು ಹಿಸ್ಟಾರಿಕಲ್ ವರ್ಷ ಆಗಲಿದೆ. ಕೇಂದ್ರದಲ್ಲಿರುವಂತ ಮಾಫಿಯಾ ರಾಜಕಾರಣಿಗಳು, ಮಾಫಿಯಾ ಸರ್ಕಾರ ಆಗಿರ್ಬೋದು, ರಾಜ್ಯದಲ್ಲಿರುವಂತ ಮಾಫಿಯಾ ಸರ್ಕಾರಗಳಾಗಿರ್ಬೋದು, ಖಂಡಿತವಾಗಿ ಕೊನೆ ಆಗುತ್ತೆ. ಈ ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವ, ಯುವ ನಾಯಕತ್ವ ಬರುತ್ತೆ. ಈ ದೇಶದಲ್ಲಿ ಅಡಗಿರುವಂತ ಮಾಫಿಯಾ ರಾಜಕಾರಣಿಗಳು ಮಟ್ಟ ಆಗ್ತಾರೆ, ರಾಜ್ಯದಲ್ಲಿರೋ ಮಾಫಿಯಾ ರಾಜಕಾರಣಿಗಳು ಮಟ್ಟ ಆಗ್ತಾರೆ. ಜನರ ಮುಖದಲ್ಲಿ ಒಂದು ನಗು ಬೇಕಾಗಿದೆ. 2 ಹೊತ್ತನೇ ಊಟ ಮಾಡ್ಲಿ ಅಥವಾ 3 ಹೊತ್ತ ಊಟ ಮಾಡ್ಲಿ ಅಥವಾ ಸಿಕ್ಕರೆ 2 ಹೊತ್ತೇ ಊಟ ಮಾಡ್ಲಿ, ಅವ್ರ ಮುಖದಲ್ಲಿ ಒಂದು ನಗು ಬೇಕಾಗಿದೆ. ಮಲ್ಕೊಂಡ್ರೆ ಒಂದು ನೆಮ್ಮದಿ ನಿದ್ದೆ ಬರಬೇಕಾಗಿದೆ. ನಮ್ಮ ಸರ್ಕಾರ ಇದೆಯಪ್ಪ, ನನ್ನ ಸಪೋರ್ಟ್ಗೆ ಅನ್ನೋ ಒಂದು ಭರವಸೆ ಬೇಕಾಗಿದೆ. ಅಂತ ದಿನಗಳು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಖಂಡಿತ ಬೇಕಾಗಿದೆ. ಬರುತ್ತೆ ಅನ್ನೋ ಭರವಸೆನಲ್ಲಿ ಇಲ್ಲಿ ಒಂದು ವಿಡಿಯೋನ, ಈ ಒಂದು ಲೈವ್ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ನೀವೆಲ್ಲ ಒಂದು ಸಣ್ಣ ನಿಮ್ಮ ಅಂತರಾಳದ ಮಾತುಗಳನ್ನ ಫೋನ್ ಮುಖಾಂತರ ಮಾತಾಡ್ಸೋದು, ನಿಮ್ಮನ್ನ ಅದನ್ನ ಕೇಳ್ಸಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಮುಂದೊಂದು ದಿವಸ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾವೆಲ್ಲ ಕಾಯ್ಬೇಕು, ಭರವಸೆನ ಇಟ್ಕೊಬೇಕು. ಥ್ಯಾಂಕ್ ಯು.